ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕಳೆದ ಸುಮಾರು 6 ದಿವಸಗಳಿಂದ ಹೋದ ಶುಕ್ರವಾರದಿಂದ ಕಾಣುತ್ತದೆ. ಹೋದ ಶುಕ್ರವಾರದಿಂದ ಇಲ್ಲಿಯ ತನಕ ಸುಮಾರು 7 ದಿವಸ ಅಂತ ಇಟ್ಕೊಳ್ಳೋಣ. ನಾವು ಬೇರೆ ಬೇರೆ ದರ್ಶನಗಳ ಪರಿಚಯವನ್ನು ಮಾಡಿಕೊಂಡೆವು. ಚಾರ್ವಾಕ, ಸಾಂಖ್ಯ, ಯೋಗ, ಸ್ವಲ್ಪ ಮಟ್ಟಿಗೆ ಪಾತಂಜಲ, ಹಾಗೆ ಬೇರೆ ಬೇರೆ ದರ್ಶನಗಳು, ಸಾಂಖ್ಯ ಮೊದಲಾದ ಎಲ್ಲ ದರ್ಶನಗಳನ್ನು ನೋಡಿಕೊಂಡು ಬಂದ್ವಿ. ತತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾವ ಪ್ಯಾರಾಮೀಟರನ್ನು ಅವರು ಬಳಸ್ತಾರೆ ಅಂತ. ಚಾರ್ವಾಕರು ಪ್ರತ್ಯಕ್ಷ ಮಾತ್ರ, ಕಣ್ಣಿಗೆ ಕಂಡದ್ದನ್ನು ಒಪ್ತೇವೆ ಅಂತ ಅನ್ನುವವರು. ಅವರಿಗಿಂತ ಒಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸುವವರು ಬೌದ್ಧರು ಮತ್ತು ಜೈನರು. ಅವರು ಪ್ರತ್ಯಕ್ಷವನ್ನು ಒಪ್ತಾರೆ, ತರ್ಕವನ್ನು, ಊಹೆ ಅಥವಾ ಲಾಜಿಕ್ ಅಂತ ಏನು ಹೇಳ್ತೇವೆ ಅದನ್ನು ಒಪ್ತಾರೆ. ದೇವರನ್ನ 3 ಜನ ಒಪ್ಪಲ್ಲ. ಆದರೆ ಚಾರ್ವಾಕರು ಬೇರೆ ಲೋಕವನ್ನು ಒಪ್ಪೋದಿಲ್ಲ, ಪುಣ್ಯವನ್ನು ಒಪ್ಪಲ್ಲ, ಪಾಪವನ್ನು ಒಪ್ಪಲ್ಲ. ಈ ಚಾರ್ವಾಕರ ಪಂಥವೇ ಬೇರೆಯಾಗಿ ಅದು ಬಹಳ ಅನರ್ಥಗಳನ್ನು ಉಂಟು ಮಾಡಿದೆ ಜಗತ್ತಿನಲ್ಲಿ. ಆ ಚಾರ್ವಾಕರ ಅಥವಾ ನಾಸ್ತಿಕರ ಕೊಡುಗೆ ಏನು ಅಂತ ಹೇಳಿದರೆ, ಜಗತ್ತಿನಲ್ಲಿ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವುದು. ಯಾವ ಯಾವ ನಾಸ್ತಿಕ ಪ್ರವರರಿದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಆತ್ಮಹತ್ಯೆ, ಒಂದಲ್ಲ ಒಂದು ರೀತಿ ಹುಚ್ಚುತನ ಇತ್ಯಾದಿಗಳಿಗೆ ಒಳಗಾದವರು. ಆ ವಿಚಾರದಲ್ಲಿ ಜರ್ಮನ್ ಫಿಲಾಸಫರ್ಸ್, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫಿಲಾಸಫರ್ಸ್, 19ನೇ ಶತಮಾನದ ಫಿಲಾಸಫರ್ಗಳನ್ನು ನಾವು ನೋಡಿದ್ದೇವೆ. ಇಂದಿನ ಕಾರ್ಪೊರೇಟ್ ಪ್ರಪಂಚದ ಸಮಸ್ತ ಸಂಕಟಗಳಿಗೆ ಕಾರಣ ಒಬ್ಬ ಇದ್ದಾನೆ, ಫ್ರೆಡರಿಕ್ ನೀಶೆ. ಅವನು ಗಾಡ್ ಇಸ್ ಡೆಡ್ ಅಂತ ಹೇಳಿ ಬೆಟ್ಟದ ಮೇಲ್ಗಡೆಯಿಂದ ಓಡಿ ಬಂದವ, ಹುಚ್ಚಾಸ್ಪತ್ರೆಯಲ್ಲಿ ಸತ್ತ. ಹೀಗಾಗಿ ಡಿಪ್ರೆಷನ್ನು, ಸಂಕಟ ಇತ್ಯಾದಿಗಳನ್ನು ಅಸ್ತಿತ್ವವಾದ ಅಂತ ಅವ್ರದ್ದೊಂದು ಜೀನ್ ಪಾಲ್ ಸಾರ್ತ್ರ್ ಅಂತ ಹೇಳಿ ಅಸ್ತಿತ್ವವಾದ, ಅದನ್ನು ಭಾರತದ ಬುದ್ಧಿಜೀವಿಗಳು, ಇತ್ತೀಚೆಗಿನ ಬುದ್ಧಿಜೀವಿಗಳು ಗಟ್ಟಿಯಾಗಿ ಅಪ್ಪಿಕೊಂಡರು. ಹೀಗೆ ನಾಸ್ತಿಕರು ದಾರಿ ತಪ್ಪಿದ ಬಗೆ ಇದು. ಆಮೇಲೆ ಬೌದ್ಧರು ಮತ್ತು ಜೈನರು, ಅವರು ಇವರಿಗಿಂತ ಬೆಟರ್, ಅತೀಂದ್ರಿಯವಾದ ಪ್ರಪಂಚವನ್ನು ಒಪ್ತಾರೆ. ಆದರೆ ವೇದ ಒಪ್ಪಲ್ಲ. ಬೇರೆ ಲೋಕವನ್ನು ಒಪ್ತಾರೆ, ಜೀವ ಇದ್ದಾನೆ ಅನ್ನೋದನ್ನೇ ಒಪ್ಪಲ್ಲ. ಜ್ಞಾನ ಒಪ್ತಾರೆ, ಜ್ಞಾನಿಯನ್ನು ಒಪ್ಪಲ್ಲ. ಇದು ಬೌದ್ಧರ ಸಮಸ್ಯೆ. ಅಲ್ಲಿಂದ ಮುಂದೆ ಬಂದರೆ ಜೈನರು ಬೌದ್ಧರ ತರನೇ, ಆದರೆ ಸ್ಯಾದ್ವಾದ
ಜಗತ್ತು ಹೇಗೂ ಇರಬಹುದು, ಒಂದು ನಿಶ್ಚಿತ ಸ್ವರೂಪವೇ ಇಲ್ಲ ಅಂತ ಹೇಳಿದವರು. ಆದರೆ ಅವರು ಕೂಡ ಎರಡೇ ಪ್ರಮಾಣವನ್ನು ಒಪ್ತಾರೆ, ಪ್ರತ್ಯಕ್ಷ ಆಮೇಲೆ ಅನುಮಾನ. ಅದಾದ ಮೇಲೆ ಸಾಂಖ್ಯರು ಅವರು ಮೂರನ್ನು ಒಪ್ತಾರೆ, ಪ್ರತ್ಯಕ್ಷ, ಅನುಮಾನ, ಆಗಮ. ಆದರೆ ಆ ವೇದ ಹೇಗೆ ಪ್ರಮಾಣ ಗೊತ್ತಿಲ್ಲ. ವೇದದ ಒಂದೇ ಒಂದು ಮಾತುಗಳನ್ನು ಅವರು ಉಲ್ಲೇಖ ಮಾಡ್ತಾರೆ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅನ್ನುವ ಮಾತು. ಪ್ರಕೃತಿ, ನೇಚರ್ ಅಂತ ಏನು ಹೇಳ್ತೇವೆ ಅದೇ ಅಲ್ಟಿಮೇಟ್. ಪ್ರಕೃತಿ ಏನು ನಮ್ಮ ಕೈನಲ್ಲಿ ಮಾಡಿಸುತ್ತೆ ನಾವು ಅದನ್ನು ಮಾಡ್ತೇವೆ, ಅದು ಬಿಟ್ಟು ಬೇರೇನೂ ಇಲ್ಲ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳಿದವರು ಅವರು. ಸರಿ, ಪ್ರಮಾಣಗಳನ್ನು ಒಪ್ಪಿದವರ ಸಾಲಿನಲ್ಲಿ ಸಾಂಖ್ಯರಾದ ಮೇಲೆ ಬಂದರೆ ವೇದವನ್ನು ಒಪ್ಪಿ ವೇದದ ಯಜ್ಞ ಯಾಗ ಮೊದಲಾದವುಗಳನ್ನು ಒಪ್ಪಿದವರು ಮೀಮಾಂಸಕರು. ಪ್ರತ್ಯಕ್ಷ, ಅನುಮಾನ, ಆಗಮ. ಈ ಮೀಮಾಂಸಕರ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಉತ್ಕಟವಾಗಿದೆ. ಪ್ರತಿಯೊಂದಕ್ಕೂ ಪಾಪ, ಪ್ರತಿಯೊಂದಕ್ಕೂ ಪುಣ್ಯ ಅಂತ ಹೇಳುವವರು ಮೀಮಾಂಸಕರು. ದೇವರನ್ನು ಒಪ್ಪಲ್ಲ ಅವರು. ಆದರೆ ದೇವರಿಗಿಂತ ಹೆಚ್ಚು ಅವರಿಗೆ ಪಾಪ ಪುಣ್ಯದ ಮೇಲೇನೆ ಕಾನ್ಸಂಟ್ರೇಷನ್. ಇದು ಮೀಮಾಂಸಕರ ಒಂದು ಸಮಸ್ಯೆ. ಅವರು ದೇವರನ್ನು ಒಪ್ಪಲ್ಲ, ಆದರೆ ನಾವು ದೇವರನ್ನು ಒಪ್ಪಿದ್ರು ಮೀಮಾಂಸಕರ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಗಾಢವಾಗಿದೆ. ಆದ್ದರಿಂದ ಪ್ರತಿಯೊಂದಕ್ಕೂ ಪಾಪ, ಪ್ರತಿಯೊಂದಕ್ಕೂ ಪುಣ್ಯ ಅಂತ ಹೇಳ್ತೇವೆ ನಾವು. ಅದು ದೇವರ ಪ್ರಜ್ಞೆಗೆ ಕಾರಣವಾ ಇಲ್ವಾ ಅಂತ ಹೇಳಿ ಯೋಚನೆ ಮಾಡುವಲ್ಲ, ದೇವರ ಪ್ರಜ್ಞೆ ಬಂತ ಬರಲಿಲ್ವಾ ಅಂತ ಯೋಚನೆ ಮಾಡುವಲ್ಲ. ಶುಷ್ಕವಾದ ಅನುಷ್ಠಾನದಲ್ಲಿ ನಮ್ಮನ್ನು ಬೀಳಿಸಿದೆ ಅಂದರೆ ಅದು ಮೀಮಾಂಸಕರ ವಾದ. ಮೀಮಾಂಸಕರು ಒಪ್ಪೋದು ಮೂರನ್ನ. ವೇದವನ್ನು ಒಪ್ತಾರೆ ಪ್ರತ್ಯಕ್ಷ ಹಾಗೂ ಅನುಮಾನದ ಜೊತೆಗೆ, ಹೀಗಾಗಿ ಮೂರು. ಆ ಆಗಮ ವೇದ ಏನಿದೆ, ವೇದವನ್ನು ಒಪ್ಪಿ ವೇದ ದೇವರನ್ನು ಹೇಳಲ್ಲ ಅಂದರು. ಅವ್ರ ಬಗ್ಗೆ ನಾವು ನಿನ್ನೆ ಮೊನ್ನೆ ಸ್ವಲ್ಪ ನೋಡಿದೆವು. ಆ ಮೀಮಾಂಸಕರಾದ ಮೇಲೆ ನಮ್ಮಲ್ಲಿಗೆ ಬಂದವರು ತಾರ್ಕಿಕರು. ಆ ತಾರ್ಕಿಕರು ಬೌದ್ಧರನ್ನು ಓಡಿಸಿದ್ದು. ಅವರಿಗೆ ಪದಾರ್ಥ ಮುಖ್ಯ, ಫಿಸಿಕ್ಸ್. ಪದಾರ್ಥವನ್ನು ಚಿಂತನೆ ಮಾಡಿದ್ರೆ ಸಾಕು ಮುಕ್ತಿ ಆಗತ್ತೆ ಅಂತ ಹೇಳುವವರು. ಹೌದಾ? ಆದರೆ ಹೇಳ್ತಾರೆ ಹಾಗೆ ಅವರು. ಆಮೇಲೆ ಅದನ್ನು ಭಾಷಾಶಾಸ್ತ್ರ ಆಕ್ರಮಿಸಿಕೊಂಡಿತು. ಈ ತರ್ಕಶಾಸ್ತ್ರ, ಎರಡು ನ್ಯಾಯ ವೈಶೇಷಿಕ ಶಾಸ್ತ್ರವನ್ನು ನಮ್ಮ ಎಲ್ಲ ವಿದ್ಯಾಪೀಠಗಳಲ್ಲಿ ಕಲಿಸ್ತಾರೆ. ಅದು ಜಾಸ್ತಿಯಾಗಿ ಎಷ್ಟೋ ಬಾರಿ ಮಧ್ವಾಚಾರ್ಯರ ಗ್ರಂಥವೇ ದೂರ ಆಗುವಂತಹ ಪರಿಸ್ಥಿತಿಗಳಿದೆ ನಮ್ಮ ವಿದ್ಯಾಪೀಠಗಳಲ್ಲಿ. ನಾನು ಹೇಳ್ತಾ ಇರೋದು ಆಚಾರ್ಯರ ಗ್ರಂಥ ದೂರ, ಯಾವುದ್ಯಾವುದೋ ಗ್ರಂಥಗಳು ನೇರವಾಗಿ ಆಚಾರ್ಯರನ್ನ ಹತ್ತಿರವೇ ಹೋಗಲಿಕ್ಕೆ ಬಿಡದ ಗ್ರಂಥಗಳು. ಮಧ್ವರನ್ನ ನೇರ ಅಪ್ರೋಚ್ ಮಾಡಲಿಕ್ಕೆ ಬಿಡದಂತಹ ವಾತಾವರಣವನ್ನು ಅವರು ತಂದುಬಿಟ್ಟಿದ್ದಾರೆ. ಇದು ನಮ್ಮ ದುರಂತ. ಈ ನ್ಯಾಯ ತಾರ್ಕಿಕರಾದ ಮೇಲೆ ಬಂದವರು ಶಂಕರರು. ಶಂಕರರು ಹೇಳಿದ್ರು, ಜೀವ ಬ್ರಹ್ಮನಾಗುತ್ತಾನೆ. ಜೀವ ಬ್ರಹ್ಮನಾಗುತ್ತಾನೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ನಾಲ್ಕು ಮೋರೆಯ ಬ್ರಹ್ಮ ಅಲ್ಲ. ಬ್ರಹ್ಮ ಅಂದರೆ ಒಂದು ದೊಡ್ಡ ತತ್ವ. ಜೀವ ಬ್ರಹ್ಮೈಕ್ಯನಾಗುತ್ತಾನೆ. ಐಕ್ಯನಾಗುವ ದಾರಿಯಲ್ಲಿ ಶಾಸ್ತ್ರವನ್ನು ಓದಬೇಕಾಗುತ್ತೆ. ಈ ಜಗತ್ತನ್ನು ತಾತ್ಕಾಲಿಕವಾಗಿ ಸತ್ಯ ಅಂತ ಅಂದುಕೋತಾನೆ. ಜ್ಞಾನ ಬಂದ ಮೇಲೆ ಈ ಜಗತ್ತೆಲ್ಲ ಮಿಥ್ಯಾ ಅಂತ ಗೊತ್ತಾಗತ್ತೆ. ಯಾವಾಗ ಈ ಜಗತ್ತು ಮಿಥ್ಯಾ ಅಂತ ಗೊತ್ತಾಗತ್ತೆ, ಭೇದ ನಾಶ ಆಗತ್ತೆ. ಭೇದ ನಾಶ ಆಗಿ ಪರಮಾತ್ಮನಲ್ಲಿ ಒಂದಾಗಿ ಬಿಡ್ತಾನೆ. ಪರಮಾತ್ಮ ಅಂತ ನಾವು ಹೇಳಿ ಬರಲ್ಲ, ಬ್ರಹ್ಮನಲ್ಲಿ ಒಂದಾಗ್ತಾನೆ. ಈ ಸಿದ್ಧಾಂತ ಏನು ಮಾಡಿತು? ಈ ಸಿದ್ಧಾಂತದ ಸಮಸ್ಯೆ ಏನು ಅಂದರೆ, ನಮಗೆ ಪರಿಚಯ, ನಮ್ಮ ಬಗ್ಗೆ ನಮಗೆ ಗೊತ್ತಿದೆ. ನನಗೆ
ನಾನು ಸರ್ವಜ್ಞ ಅಲ್ಲ ಅಂತ ಗೊತ್ತು, ನಾನು ಎಲ್ಲವನ್ನೂ ತಿಳಿದವನಲ್ಲ, ನಾನು ಸರ್ವಶಕ್ತ ಅಲ್ಲ, ಎಲ್ಲವೂ ಗೊತ್ತು. ಆದರೆ ನಾನು ಇನ್ನೊಂದು ಆಗಿಬಿಡುತ್ತೇನೆ ಅನ್ನೋದು ನಾವು ಅಂದ್ಕೋಬೇಕು ಅಂತ. ಹಾಗಾದರೆ ನಾವೇ ಬ್ರಹ್ಮ, ಬ್ರಹ್ಮವೇ ನಾನು, ಹಾಗಾದರೆ ಅಜ್ಞಾನ ಯಾರಿಗೆ ಅಂತ ಪ್ರಶ್ನೆ ಬಂತು. ಯಾರಿಗೆ ಅಜ್ಞಾನ? ಬ್ರಹ್ಮನಿಗೇನೆ ಅಜ್ಞಾನ. ಬ್ರಹ್ಮನ ಅಜ್ಞಾನವನ್ನು ಕಳೆಯೋದು ಯಾವುದು? ಬ್ರಹ್ಮವೇ. ಬ್ರಹ್ಮ ತಿಳಿಯಬೇಕಾದದ್ದು ಯಾವುದನ್ನ? ಬ್ರಹ್ಮವನ್ನೇ. ತಿಳಿಬೇಕಾದ್ರೆ ಅನುಗ್ರಹ ಆಗಬೇಕು. ಯಾರ ಅನುಗ್ರಹ ಆಗಬೇಕು? ಬ್ರಹ್ಮನಿಗೆ ಬ್ರಹ್ಮನ ಅನುಗ್ರಹ ಆಗಬೇಕು ಅಂತ. ಗೊಂದಲವೋ ಗೊಂದಲ ಅಲ್ಲ. ನಮ್ಮ ಫಿಲಾಸಫಿ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದ್ದರೆ ಏನು ಪ್ರಯೋಜನ? ವಾಸ್ತವ ಇದೆಯಾ ಅಂತ ನೋಡಬೇಕಷ್ಟೆ. ಯಾರು ಹಿಂದಿನವರು ಅನ್ನೋದು ಮುಖ್ಯ ಅಲ್ಲ. ನಾವು ಬಹಳ ಹಳಬರು, ಅದನ್ನು ಒಪ್ಪಬೇಕು ಹಾಗೆ ಹೇಳಬೇಡಿ ಅಂತಾರೆ. ಒಪ್ಪಬೇಕಾ? ಒಪ್ಪ್ರಿ. ಬಹಳ ಹಳಬರು ಅಂತಂದರೆ ಯಾರ್ಯಾರೋ ಇದ್ದಾರೆ, ಅದನ್ನೆಲ್ಲ ಒಪ್ಲಿಕ್ಕಾಗತ್ತಾ? ಮೊದಲು ಬಂದವರು ಅದರಿಂದಾಗಿ ಒಪ್ತೇವೆ ಅನ್ನುವ ಲಾಜಿಕನ್ನೇ ಮಾಡಬೇಡಿ. ಯುಕ್ತಿಯುಕ್ತವಾಗಿದೆಯಾ ಒಪ್ಪ್ರಿ, ವೆದರ್ ಇಟ್ ಇಸ್ ಲಾಜಿಕಲ್ ಆರ್ ನಾಟ್. ಇದು ನಾವು ಪಡೆಯಬೇಕಾದದ್ದು. ಆಮೇಲೆ ರಾಮಾನುಜರು ಬಂದರು. ಅವರೇನು ಮಾಡಿದ್ರು? ಒಮ್ಮೆ ಶರಣಾದರೆ ಸಾಕು ದೇವರಿಗೆ, ಮತ್ತೆ ದೇವರ ಬಗ್ಗೆ ಯೋಚನೆ ಮಾಡದೆ ಹೋದರೂ ಮುಕ್ತಿ ಆಗತ್ತೆ ಎಂದು. ಹಾಗಾದರೆ ಪ್ರತಿ ದಿವಸ ದೇವರನ್ನು ಚಿಂತನೆ ಮಾಡಬೇಕಾದ ಅಗತ್ಯ ಏನು? ಒಂದು ಸರ್ತಿ ದೇವರನ್ನು ಚಿಂತನೆ ಮಾಡಿದ್ರೆ ಸಾಕು. ಸಾಯುವಾಗ ದೇವರ ನೆನಪು ಬರದಿದ್ದರೂ ನಡೆದೀತು. ಒಮ್ಮೆ ದೇವರನ್ನ ಮೊರೆ ಹೊಕ್ಕರೆ, ಶರಣಾದರೆ ಸಾಕು, ದೇವರೇ ನಾನು ನಿನ್ನವನು ಅನ್ನೋದು, ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಕೊಡೋದು. ಯಾಕೆಂದ್ರೆ ಅವತ್ತು ನಾನು ಆಗೋಗಿದ್ದೇನೆ, ಶರಣಾಗತನಾಗಿದ್ದೇನೆ, ಮುಗಿದೋಯ್ತು. ಹಾಗೂ ಇಲ್ಲ ಅಂದ್ರು. ಆದರೆ ಈ ಮತ ತೃಪ್ತಿ ಕೊಡಲಿಲ್ಲ, ಎಲ್ಲರಿಗೂ ತೃಪ್ತಿ ಕೊಡಲಿಲ್ಲ. ಆಗ ಮಧ್ವಾಚಾರ್ಯರು ಭೂಮಿಗೆ ಬಂದರು. ಇದೆಲ್ಲ ವೇದಗಳು ಆಧರಿಸಿತ್ತ ಆಚಾರ್ಯ? ವೇದಗಳನ್ನು ತುಂಡು ತುಂಡಾಗಿ ಆಧರಿಸಿದ್ದು, ಪಾರ್ಷಿಯಲಿ ಆಶ್ರಯಿಸಿದ್ದು. ಉಳಿದ ಎಲ್ಲವನ್ನ ಬಿಡ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹೇಳಬಾರದು ಇದನ್ನ, ನಾನು ಅನಿವಾರ್ಯ ಅಂತ ಹೇಳ್ತಾ ಇದ್ದೇನೆ. ಶಂಕರರು ಹೇಳಿದ್ರು ವೇದವನ್ನು ಪಾರ್ಷಿಯಲಿ ಏನು ಒಪ್ಪದೇ ಇದ್ರೆ ಉತ್ತಮ, ಯಾರಿಗೆ ಬುದ್ಧಿಮಟ್ಟ ಕಡಿಮೆ ಇರುತ್ತೆ ಅವ್ರಿಗೆ ಮಾತ್ರ ವೇದ ಪ್ರಮಾಣ ಅಂತಂದ್ರು. ಇದು ಅವರ ಭಾಷ್ಯದ ನೇರವಾದ ಎಫೆಕ್ಟ್. ಅಧ್ಯಾಸ ಭಾಷ್ಯದಲ್ಲಿ ಪಶುಬುದ್ಧೀನಾಮೇವ ಪ್ರಾಮಾಣ್ಯಂ ಅಂತ ಇರಲಿ, ಅದು ಒಂದು ಕಡೆ ಇಡೋಣ. ಹೀಗಾಗಿ ಒಂದು ಸಮಗ್ರವಾದ ಚಿಂತನೆ ಮೂಡಬೇಕು. ಆಗ ಮಧ್ವರು ಬಂದರು. ಅವರು ಸಮಗ್ರವಾದ ದರ್ಶನ ಕೊಟ್ಟರು. ಆದರೆ ಜಗತ್ತಿಗೆ ಅದು ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಮಾಧ್ವರ ಮಡಿ. ಅವರು ಓದ್ತಾ ಇರಲಿಲ್ಲ, ಬೇರೆಯವ್ರಿಗೂ ಓದ್ಲಿಕ್ಕೆ ಬಿಡಲಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಪಾಪ ಪುಣ್ಯಗಳಲ್ಲಿ ತೊಡಗಿದವರು ನಾವೇ ಆದ್ವಿ. ಇದು ಮುಟ್ಟಿದ್ರೆ ಪಾಪ, ಇದು ಮುಟ್ಟಿದ್ರೆ ಪುಣ್ಯ, ಇದು ಮುಟ್ಟಿದ್ರೆ ಪಾಪ, ಇದು ಮುಟ್ಟಿದ್ರೆ ಪುಣ್ಯ, ಈ ತರಹದ್ರಲ್ಲೇ ಕಳೆದು ಹೋಯಿತು. ಪಾಪ ಹಾಗೂ ಪುಣ್ಯ ಅಂತನ್ನೋದು ಜ್ಞಾನ ಹಾಗೂ ಅಜ್ಞಾನ, ಅದಕ್ಕೆ ಸಾಧಕ ಹೌದೋ ಅಲ್ವಾ ಅಂತ. ನಿಮಗೆ ಪುಣ್ಯ ಬಂದಿದೆ ಅಂದರೆ ಜ್ಞಾನ ಬರುತ್ತೆ ಅಷ್ಟೇ. ಪುಣ್ಯ ಅಂದರೆ ಅದು ಯಾವುದೋ ಒಂದು ಭಾಗ ಅಂತ ಅಂದ್ಕೊಳ್ಬೇಡಿ, ನಮ್ಮ ಮನಸ್ಸಿನ ಒಂದು ಭಾಗ ಪುಣ್ಯ ಮತ್ತು ಪಾಪ. ನಿಮ್ಮ ಮನಸ್ಸು ಶುದ್ಧ ಆಗಿದ್ದರೆ ಜ್ಞಾನ ಬರುತ್ತೆ, ನಿಮ್ಮ ಮನಸ್ಸು ಶುದ್ಧ ಆಗದಿದ್ದರೆ ಜ್ಞಾನ ಬರಲ್ಲ. ಪಾಪ ಜಾಸ್ತಿ ಆಗ್ತಿದ್ದಷ್ಟು ಜ್ಞಾನದಿಂದ ದೂರ ಸರಿತಾನೆ, ಪುಣ್ಯ ಜಾಸ್ತಿ ಆಗ್ತಿದ್ದಷ್ಟು ಜ್ಞಾನಕ್ಕೆ ಹತ್ತಿರ ಬರ್ತಾನೆ. ಇಷ್ಟೇ ಪಾಪ ಮತ್ತು ಪುಣ್ಯ ಅಂತ ಹೇಳಿದರೆ. ವಿನಃ ಇನ್ನೇನೋ ಒಂದು ದಪ್ಪ ಪುಣ್ಯ ಅಥವಾ ಪಾಪ, ಅದು ಸೆಮಿ ಫಿಸಿಕಲ್ ಆಗಿರುವ ಒಂದು ವಸ್ತು ಅಂತ ಆ ತರಹ ಏನು ಅಂದುಕೊಳ್ಳೋ ಅಗತ್ಯ ಇಲ್ಲ.
ಆದರೆ ನಮ್ಮ ಭಾವನೆಯಲ್ಲಿ ಅಂದರೆ ಹೆಚ್ಚಿನ ಜನ ಮಾಧ್ವರ ಭಾವನೆಯಲ್ಲಿ ಪಾಪ ಮತ್ತು ಪುಣ್ಯ ಎರಡು ಮೂಟೆ, ಕಪ್ಪು ಪದಾರ್ಥ ಒಂದು ಬಿಳಿ ಪದಾರ್ಥ ಒಂದು ಅಂತ ತಲೆಯಲ್ಲಿರೋ ಹಾಗೆ ಕಾಣುತ್ತಪ್ಪ. ಆಚಾರ್ಯರು ಅದನ್ನು ಪ್ರಿಫರ್ ಮಾಡಲಿಲ್ಲ. ಅದರಿಂದ ಆಚೆ ಬನ್ನಿ ಅಂತ ನಾವಿವತ್ತು ಹೇಳಬೇಕಿದೆ. ಇನ್ನು ಮಧ್ವರನ್ನು ಅರ್ಥ ಮಾಡಿಕೊಳ್ಳುವಾಗ ದೊಡ್ಡ ಪ್ರಾಬ್ಲಮ್ಗಳೇನು ಅಂದರೆ ಟೀಕಾ ಟಿಪ್ಪಣಿಗಳು. ಟೀಕೆ ಓದದೆ ನಿಮಗೆ ಅರ್ಥವೇ ಆಗೋಲ್ಲ ಅಂತ ನಂಬಿಸಿಬಿಟ್ಟಿರ್ತಾರೆ ನಿಮ್ಮನ್ನು. ಅವರು ಓದಲ್ಲ, ನಿಮಗೂ ಓದಿಕ್ ಬಿಡಲ್ಲ. ಟೀಕಾ ಓದಬೇಕು, ಟೀಕಾ ಓದೇ ಅರ್ಥವೇ ಆಗಲ್ಲ ಅಂತ. ನೇರವಾಗಿ ಓದಿದವರು ಯಾರು? ಓದಿ ಪ್ರಯತ್ನ ಪಟ್ಟು ಇದು ಅರ್ಥ ಆಗಲಿಲ್ಲ ಅಂತ ಹೇಳಿ ಟೀಕೆಗೆ ಹೋದವರು ಯಾರೂ ಇಲ್ಲ. ಸೀದಾ ಓದೋದೇ ಟೀಕೆಯನ್ನು, ಆದರೆ ಅವ್ರು ಹೇಳೋದೇ ಹಾಗೆ. ಆಚಾರ್ಯರ ಭಾಷೆ ಸರಳ ಮತ್ತು ಬಹಳ ಅರ್ಥಗಳನ್ನು ಒಳಗೊಂಡಿರುತ್ತೆ. ಪಂಡಿತಾಚಾರ್ಯರು ಹೇಳೋದು ಅದನ್ನು, ಬಾಲ ಸಂಘಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಬಾಲಸಂಘಮಪಿ ಬೋಧಯದ್ಭೃಶಂ, ಚಿಕ್ಕ ಹುಡುಗರಿಗೂ ಅರ್ಥ ಆಗತ್ತೆ, ದೊಡ್ಡ ವಿದ್ವಾಂಸರಿಗೂ ಅರ್ಥ ಆಗೋದಿಲ್ಲ ಅಂತ. ಅಂದರೆ ಆಳ ಪೂರ್ತಿ ಅರ್ಥ ಆಗಲ್ಲ ಅಂತ ಅರ್ಥ. ಇದು ಮಧ್ವರ ಭಾಷ್ಯ, ಮಧ್ವರ ಭಾಷೆ, ಮಧ್ವರ ಗ್ರಂಥ. ಮಧ್ವರ ಗ್ರಂಥ ನೋಡಿ, ಪದ 3 ರೀತಿ ಇದೆ ಅಂತಾರೆ. ಪದ 3 ರೀತಿ ಇದೆ. ಒಂದು ಟೆಕ್ನಿಕಲ್ ಟರ್ಮ್, ಇನ್ನೊಂದು ಕಾಮನ್ ಟರ್ಮ್, ಇನ್ನೊಂದು ನಮ್ಮ ಡೈಲಿ ಯೂಸೇಜಿನಲ್ಲಿರುವಂತಹ ಶಬ್ದಗಳು. ಡೈಲಿ ಯೂಸೇಜಲ್ಲಿರುವಂತಹ ಶಬ್ದಗಳನ್ನು ಸರ್ವತಂತ್ರ ಶಬ್ದ ಅಂತ ಕರೀತಾರೆ. ಎಲ್ಲ ಬಳಸ್ತೇವೆ. ತಂಬಿಗೆ, ಹಣ್ಣು, ಎದುರುಗಡೆ ಇರುವ ಅಂಗಡಿ, ಬಟ್ಟೆ, ಇದೆಲ್ಲ ಡೈಲಿ ಯೂಸೇಜಿನಲ್ಲಿ ಇರುವಂತಹದ್ದು ಸರಳವಾದ ಭಾಷೆ. ಇದು ಸರ್ವತಂತ್ರ ಶಬ್ದ. ಇನ್ನು ಸಮಾನತಂತ್ರ ಶಬ್ದ, ಎರಡು ಶಾಸ್ತ್ರದವರು ಮಾತನಾಡಿಕೊಳ್ಳಿಕ್ಕೆ ಇರುವಂತಹ, ಎರಡು ಶಾಸ್ತ್ರಗಳಿಗೆ ಕಾಮನ್ ಆಗಿರುವಂತಹ ಒಂದು ಪದ. ಇವಾಗ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ, ಅವರಿಬ್ಬರ ನಡುವೆ ಒಂದು ಭಾಷೆ ಇರುತ್ತೆ, ಅವರಿಬ್ಬರಿಗೂ ಕಾಮನ್ ಆಗಿರುವಂಥದ್ದು. ಇನ್ನೊಂದು ಟೆಕ್ನಿಕಲ್ ಟರ್ಮ್ ಅಂದರೆ ಪ್ರತಿತಂತ್ರ ಶಬ್ದ ಅಂತ. ಪ್ರತಿತಂತ್ರ ಶಬ್ದ ಅಂದರೆ ಕೇವಲ ಆ ಒಂದು ಸಬ್ಜೆಕ್ಟಿಗೆ ಮಾತ್ರ ಅವಲಂಬಿಸಿರುವಂತಹ ಶಬ್ದಗಳು. ಮಧ್ವಾಚಾರ್ಯರು ಟೆಕ್ನಿಕಲ್ ಟರ್ಮಿನಲ್ಲಿ ವ್ಯಾಖ್ಯಾನ ಬರೀಲಿಲ್ಲ. ಯಾಕೆ ಅಂದರೆ ಟೆಕ್ನಿಕಲ್ ಟರ್ಮ್ ಇದೆಯಲ್ಲ, ಅದು ನಾವು ಒಂದನ್ನು ನಿರೂಪಣೆ ಮಾಡಲಿಕ್ಕಾಗಿ ಹುಟ್ಟು ಹಾಕಿದ ಶಬ್ದ. ಅದು ಸತ್ಯವನ್ನು ಪರಿಚಯಿಸತ್ತೆ ಅಂತ ಹೇಳಿ ಒಂದು ಪ್ರೂಫ್ ಇಲ್ಲ. ನಾವು ಹುಟ್ಟು ಹಾಕಿದ ಶಬ್ದ ಸತ್ಯವನ್ನು ಪರಿಚಯಿಸತ್ತೆ ಯಾವಾಗಲೂ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಅದು ಒಬ್ಬೊಬ್ಬರು ಒಂದೊಂದು ತರಹ ಮಾಡ್ಕೊಂಡಿರ್ತಾರೆ. ಅದೇ ಇವಾಗ ಪವರ್ ಅನ್ನುವ ಶಬ್ದ. ಪವರ್ ಇಲ್ಲ ಅಂದರೆ ಏನು ಅಂದರೆ ಯಾರಿಗೆ ಅಂತ ಪ್ರಶ್ನೆ. ಪವರ್ ಅಂದರೆ ಏನು ಅಂದರೆ ಯಾರಿಗೆ ಪವರು? ಕೆಲವೊಬ್ಬರಿಗೆ ಇಂಜಿನ್ನು ಅಂತ ಅರ್ಥ ಪವರ್ ಅಂದರೆ, ಕೆಲವೊಬ್ಬರಿಗೆ ಫಿಸಿಕಲ್ ಫಿಟ್ನೆಸ್ ಅಂತ ಅರ್ಥ, ಕೆಲವೊಬ್ಬರಿಗೆ ಎಲೆಕ್ಟ್ರಿಸಿಟಿ ಅಂತ ಅರ್ಥ. ನೋಡಿ, ಟೆಕ್ನಿಕಲ್ ಟರ್ಮ್ ಅಂತ ಅನ್ನೋದೇನಿದೆ ಅದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಅರ್ಥ ಆಗತ್ತೆ. ಅವರವರು ಆಯಾ ಶಾಸ್ತ್ರಗಳಲ್ಲಿ ಅಥವಾ ಆಯಾ ವೃತ್ತಿಗಳಲ್ಲಿ, ಆಯಾ ಒಂದು ಆಕ್ಯುಪೇಷನ್ಸಿನಲ್ಲಿ ಅದನ್ನು ಬಳಸ್ತಾರೆ. ಮಧ್ವರು ಅದಕ್ಕಾಗಿ ಟೆಕ್ನಿಕಲ್ ಟರ್ಮನ್ನು ಬಳಸ್ತಿಲ್ಲ, ದೂರ ಇಟ್ಟರು. ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಟೆಕ್ನಿಕಲ್ ಟರ್ಮಿನಲ್ಲಿ ಬಳಸುವ ಪದಗಳಿದೆಯಲ್ಲ, ಅದು ನಿಶ್ಚಿತವಾದ ಅರ್ಥವನ್ನು ಯಾವತ್ತೂ ಕೊಡಲ್ಲ. ಈಗ ಸಣ್ಣ ಉದಾಹರಣೆ, ಇಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಏನು ಹಾಗಂದ್ರೆ ಇಕಾಲಜಿ ಅಂದರೆ ಪರಿಸರ ವಿಜ್ಞಾನ ಅಂತ ನಾವು ಹೇಳೋದು, ಮೂಲದಲ್ಲಿ ಏನು ಗೃಹ ವಿಜ್ಞಾನ ಅಂತ ಅರ್ಥ. ಹೋಮ್ ಸೈನ್ಸ್ ಈಸ್ ಕಾಲ್ಡ್ ಇಕಾಲಜಿ. ಇಕಾಲಜಿ ಅಂದರೆ ಗೃಹ ವಿಜ್ಞಾನ ಅಂತ ಅರ್ಥ ಮೂಲಭೂತವಾಗಿ. ಇಕೋ ಅಂದರೆ ಮನೆ,
ಲ್ಯಾಟಿನಿಂದ ಎಲ್ಲಿಂದಲೋ ತಗೊಂಡಿರ್ತಾರೆ ಪದವನ್ನು, ಆ ಪದವನ್ನು ಇಂಗ್ಲೀಷ್ ಅವರು ಬಳಸ್ತಾರೆ. ಅವಾಗ ಇದು ಬೇರೆನೇ ಅರ್ಥ ಕೊಡ್ಲಿಕ್ಕೆ ಶುರು ಆಗೋಗುತ್ತೆ. ಅದರಿಂದಾಗಿ ಟೆಕ್ನಿಕಲ್ ಟರ್ಮ್ ಏನಿದೆ ಅದನ್ನು ಬಿಟ್ಟು ಸರಳವಾದ ಪದಗಳಲ್ಲಿ ಮಧ್ವರು ತಮ್ಮ ಸಿದ್ಧಾಂತವನ್ನು ಮುಂದೆ ಇಟ್ಟರು. ನಮಗೆ ಈಗ ಅಷ್ಟು ಗೊತ್ತಾದರೆ ಸಾಕು. ಆಚಾರ್ಯರನ್ನು ಓದಬೇಕು ಅಂತನ್ನುವ ಹುಕ್ಕಿ ಎಲ್ಲರಿಗೂ ಬರಬೇಕು. ಯಾರಾದರೂ ಹೇಳಿದ್ರೆ ಮಧ್ವಾಚಾರ ಅರ್ಥ ಆಗಲ್ಲ ಅಂತ ನಿಮಗಾಗದೇ ಇರಬಹುದು, ನಾನು ಪ್ರಯತ್ನ ಪಡ್ತೇನೆ ಅಂತ ನೀವು ಹೇಳಬೇಕು. ಆಚಾರ್ಯರನ್ನೇ ಕೇಳಿಕೊಂಡ್ರೆ ಅರ್ಥ ಆಗದೇ ಇರೋದು ಯಾವುದಾದ್ರೂ ಇದೆಯಾ? ನಾವು ಆಚಾರ್ಯರನ್ನು ಒಳಗಡೆಯಿಂದ ಕೇಳಿಕೊಳ್ಳಲೇಬೇಕು. ಗ್ರಂಥದಲ್ಲಿ ಹೆಚ್ಚಿನ ಫೋಕಸ್. ಯಾಕೆ ನಾನು ಆ ಗ್ರಂಥದಲ್ಲಿ ಹೆಚ್ಚಿನ ಫೋಕಸ್ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಅದು ಆಚಾರ್ಯರ ನೇರವಾದ ನುಡಿ ಅಲ್ವಾ. ಅವ್ರನ್ನೇ ಕೇಳೋಣ ಏನು ಅಂತ. ಒಂದು ಡಿಕ್ಷನರಿಯನ್ನು ಇಟ್ಟುಕೊಂಡು ಓದಿದ ಹಾಗೆ ಅದನ್ನೇ ಇಟ್ಟುಕೊಂಡು ನಾವು ನೋಡೋಣ ಆಚಾರ್ಯರು ಏನೇನು ಕೊಟ್ಟರು ಅಂತ ಹೇಳಿದರೆ ಆನಂದ ಆಗತ್ತೆ. ಮತ್ತೆ ಮತ್ತೆ ಆವೃತ್ತಿ ಮಾಡ್ತಾ ಇದ್ರೆ ಆಯಿತು. ಏಕೆಂದರೆ ಯಾವುದೇ ಶಾಸ್ತ್ರ ಅಗಾಧ, ನಾವು ನಮ್ಮ ಬಾಳಿನಲ್ಲಿ ಎಷ್ಟಾಗತ್ತೋ ಅಷ್ಟು ಓದ್ತಾ ಇರಬೇಕಷ್ಟೇ. ಅದರಿಂದಾಗಿ ನಾವು ಆಚಾರ್ಯರ ಮಾತನ್ನು ಕೇಳಬೇಕು ಅಂದರೆ ನೇರವಾಗಿ ಆಚಾರ್ಯರ ಗ್ರಂಥವನ್ನು ಹಿಡಿದು, ನೀವು ಒಂದು ಪುಸ್ತಕ ಇಟ್ಕೊಳ್ಳಿ, ನಮಗೂ ಪುಸ್ತಕ ಪುರಸ್ಸರವಾಗಿ ಗ್ರಂಥ ಪುರಸ್ಸರವಾಗಿ ಚಿಂತನೆ ಮಾಡಿಸಿ ಅಂತ ಹೇಳಬೇಕು. ಗ್ರಂಥ ಪುರಸ್ಸರವಾಗಿ ಇಲ್ಲ ಅಂತಂದರೆ ಅವರು ಏನು ಬೇಕಾದ್ರೆ ಹೇಳ್ಕೊಂಡು ಹೊರಟೋಗ್ತಾರೆ ಉಪನ್ಯಾಸಕಾರರು ಅಥವಾ ಹೇಳುವವರು. ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೋ? ಅಟ್ಲೀಸ್ಟ್ ಗ್ರಂಥ ಇಟ್ಕೊಂಡ್ರೆ ಈ ಪದಕ್ಕೇನರ್ಥ, ಈ ಪದಕ್ಕೇನರ್ಥ ಅಂತ ಕೇಳಬಹುದು. ಹೀಗಾಗಿ ನಾವು ಆ ದಾರಿಯಲ್ಲಿ ಹೋಗಬೇಕಾಗತ್ತೆ. ಅದರಿಂದಾಗಿ ನಾವು ಇವತ್ತು ಒಂದು ಸಂಕಲ್ಪವನ್ನು ಆದರೆ ಮಾಡಬೇಕು. ನಾವು ಇಷ್ಟಪಟ್ಟರೆ, ನಾವು ಬಯಸಿದರೆ ಮಧ್ವರು ನಮ್ಮ ಬಳಿ ಬಂದೇ ಬರ್ತಾರೆ. ಅದಕ್ಕೆ ದಾರಿ ಒಂದೇ ಏನು ಅಂತಂದರೆ ಗ್ರಂಥವನ್ನು ಹಿಡಿದು ಶುರು ಮಾಡಬೇಕು ಅಷ್ಟೇ. ಏನೇನು ಗ್ರಂಥ ಕೊಟ್ಟಿದ್ದಾರೆ ಅಂತ ಒಂದು ಲಿಸ್ಟನ್ನು ನಾನು ಹೇಳಿಕೊಂಡು ಹೋಗ್ತೇನೆ. ಏನೇನು ಗ್ರಂಥಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಗ್ರಂಥಮಾಲಿಕಾ ಸ್ತೋತ್ರ ಅಂತ ಒಂದು ವ್ಯಾಸತೀರ್ಥರದ್ದಿದೆ, ಅದನ್ನು ಇಟ್ಕೊಳ್ಬೇಡಿ, ಪಕ್ಕದಲ್ಲಿ ಇಡಿ. ಅದು ಯಾರು ಬರೆದಿದ್ದು ಅಂತ ಗೊತ್ತಿಲ್ಲ. ವ್ಯಾಸರಾಜರ ಹೆಸರಿನಲ್ಲಿ ಇದೆ. ಆ ಗ್ರಂಥಮಾಲಿಕಾ ಸ್ತೋತ್ರವನ್ನು ಇಟ್ಕೊಳ್ಬೇಡಿ. ಏನೇನೋ ಇದೆ ಅದರಲ್ಲಿ. ಪಂಡಿತಾಚಾರ್ಯರು ಏನು ಹೇಳಿದ್ದಾರೆ? ಬಹಳ ಗ್ರಂಥಗಳನ್ನು ಬರೆದಿದ್ದಿ, ಲೆಕ್ಕವೇ ಇಲ್ಲ ಅದಕ್ಕೆ ಅಂತ ಹೇಳಿದ್ದಾರೆ. ಸೊ ಜಾಸ್ತಿ ಸಿಕ್ಕಷ್ಟು ಖುಷಿ ಪಡಬೇಕು ತಾನೆ ನಮಗೆ. ಅದನ್ನು ನಾವು ಯೋಚನೆ ಮಾಡಬೇಕಾದದ್ದು. ಯಾವುದ್ಯಾವುದು ಒಂದು ಲಿಸ್ಟು. 10 ಉಪನಿಷತ್ತುಗಳಿವೆ, ಅದಕ್ಕೆ ಮಧ್ವರ ಭಾಷ್ಯ ಇದೆ. ಮೊದಲನೆಯದ್ದು ಮಹೈತರೇಯೋಪನಿಷತ್ತು ಅಂತ. ಆ ಮಹೈತರೇಯೋಪನಿಷತ್ತಿಗೆ ಮಧ್ವರ ಭಾಷ್ಯ ಇದೆ. ಅದೊಂದು ಅದ್ಭುತವಾದ ಉಪನಿಷತ್ತು, ದೇವರಿಗೆ ಅತ್ಯಂತ ಪ್ರಿಯವಾದ ಉಪನಿಷತ್ತು, ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಉಪನಿಷತ್ತು. ಮಹೈತರೇಯೋಪನಿಷತ್ತನ್ನು ನೀವು ಅಧ್ಯಯನ ಮಾಡಿ. ಇನ್ನು ನೆಕ್ಸ್ಟ್ ಬೃಹದಾರಣ್ಯಕೋಪನಿಷತ್ತು ಅಂತ, ಅದು ಕೂಡ ಬಹಳ ದೊಡ್ಡ ಉಪನಿಷತ್ತು. ಆದರ್ಶ ದಾಂಪತ್ಯ ಬಂದಿರೋದೇ ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಜ್ಞಾನಕ್ಕಾಗಿ ಗಾರ್ಗಿ
ತನ್ನ ಗಂಡನಾದ ಯಾಜ್ಞವಲ್ಕ್ಯರನ್ನ ಕೇಳುವಂತಹ ಪ್ರಶ್ನೆ. ಮೈತ್ರೇಯಿ ತನ್ನ ಗಂಡನಾದ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಕೇಳ್ತಾ ಅರ್ಥ ಮಾಡಿಕೊಳ್ಳುವಂತಹ, ಗಂಡ ಹೆಂಡಿರು ಇಬ್ಬರೂ ಅಧ್ಯಯನ ಮಾಡುವ ಕಥೆಯನ್ನು ಹೇಳುವಂತಹ ಉಪನಿಷತ್ತು. ಅಧ್ಯಯನ ಮಾಡುವ ಕಥೆ ಅದು ಉಪನಿಷತ್ತು. ಯಾವ ರೀತಿ ಅರಿವನ್ನು ಪಡೆದರು, ಇಬ್ಬರೂ ಹೇಗೆ ಎತ್ತರಕ್ಕೆ ಏರಿದರು ಅಂತ. ನಮ್ಮಲ್ಲೆಲ್ಲ ಒಂದು ತಿಳುವಳಿಕೆ ಏನು ಅಂದರೆ ಹೆಣ್ಮಕ್ಳು ಏನು ಓದಬಾರದು ಅಂತ. ಅದು ಶುದ್ಧ ತಪ್ಪು ರೀ. ಯಾಕೆ? ಹೆಣ್ಮಕ್ಳು ಜೀವ ಅಲ್ವಾ? ಆಚಾರ್ಯರು ಏನಾರು ಹೇಳಿದಾರ ಓದಬೇಡಿ ಅಂತ? ಮಧ್ವಾಚಾರ್ಯ ಹೇಳಲಿಲ್ಲ. ಇನ್ನು ಏನು ಹೇಳಿದ್ರು ಅವರು, ಸ್ತ್ರೀಣಾಂ ಪ್ರಧಾನ ಕರ್ಮೇವ ಯಥಾ ಉಪನಯನಂ ತಥಾ ಅಂದರು. ಹೆಣ್ಣು ಮಕ್ಕಳಿಗೆ ಮದುವೆಯೇ ಉಪನಯನ ಅಂತ. ಹಾಗಾದರೆ ಯಾಕೆ ತಡ ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿದರೆ ಮಕ್ಕಳನ್ನು ನೋಡಿಕೊಳ್ಳುವವರಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಮಕ್ಕಳು ದೊಡ್ಡವರಾಗುವ ತನಕ ನೀವು ಅಧ್ಯಯನ ಮಾಡಬೇಡಿ ಅಂತ. ಅದು ಸಮಾಜದ ನೀಡದು, ಸೋಷಿಯಲ್ ನೀಡ್. ಅದರ ಹಿಂದೆ ಯಾವ ಪಿತೂರಿ ಇತ್ಯಾದಿಗಳು ಯಾವುದೂ ಇಲ್ಲ. ಅದೆಲ್ಲ ನೆಗೆಟಿವ್ ಫೆಮಿನಿಸ್ಟ್ಗಳ ಅಜೆಂಡಾ ಅದು. ಉಪನಯನ ಯಾಕೆ? ಅಧ್ಯಯನಕ್ಕಾಗಿ. ಹೆಣ್ಣು ಮಕ್ಕಳಿಗೆ ಮದುವೆ ಉಪನಯನ ತರಹ ಅಂದ್ರೇನು? ಅಧ್ಯಯನಕ್ಕೆ ಅವಕಾಶ ಅಂತ. ಯಾವಾಗ? ಆಮೇಲೆ ನೋಡೋದು. ಅದೇ ಋಷಿ ಪಂಚಮಿ, ಋಷಿಗಳ ಪೂಜೆಯನ್ನು ಮಾಡಿ ನಾವು ನೋಡೋದು ಅಂತ. ಆದರೆ ಈಗ ಅದು ಏನೇನೋ ಹೊಟ್ಟೋಗಿದೆ, ಏನೇನೋ ಕಥೆಗಳೆಲ್ಲ ತೆರ್ಕೊಂಡು ಬಿಟ್ಟಿದೆ ಅದರಲ್ಲಿ. ಅಲ್ಲ, ಎಲ್ಲರಿಗೂ ಅಧ್ಯಯನದ ಶಕ್ತಿ ಇದ್ದವರಿಗೆ, ಎಲ್ಲರಿಗೂ ತಿಳಿದುಕೊಳ್ಳುವ ಶಕ್ತಿ ಇರುವವರಿಗೆ ಎಲ್ಲರಿಗೂ ತಿಳಿದುಕೊಳ್ಳಿಕ್ಕೆ ಇದೆ. ವೇದ ಅನ್ನೋದು ಎಲ್ಲರೂ ಓದಬಹುದಾದದ್ದು. ವೇದವನ್ನು ತಿಳ್ಕೊಳ್ಳಿಕ್ಕೆ ಅವರಿಗೆ ಪ್ರಜ್ಞಾವಂತಿಕೆ ಇದೆಯಾ ಇಲ್ವಾ ಅನ್ನೋದಷ್ಟೇ ಮುಖ್ಯ, ಬೇರೆ ಇನ್ನೇನು ಇಲ್ಲ. ಇದನ್ನು ಹೇಳಲೇಬೇಕಾಗಿದೆ ಈ ದಿವಸಗಳಲ್ಲಿ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಓದಲಿಕ್ಕಿಲ್ಲ ಅಂತ ದೂರ ಇಟ್ಟಿದ್ದಾರೆ. ಅದೇನು ಸಂಸ್ಕೃತ ಭಾಷೆ ಮಾರಾಯರೆ ಅದು. ಹರಿಕಥಾಮೃತ ಸಾರದಲ್ಲಿ ವೇದದ ಭಾಗಗಳಿಲ್ವಾ? ವಾದಿರಾಜರ ಸ್ವಪ್ನ ಪದದಲ್ಲಿ ವೇದದ ಭಾಗಗಳಿಲ್ವ? ಮತ್ತು ಅದನ್ನು ಹೇಳ್ಬೇಕಾದ್ರೆ ಎಂತ ಮಾಡೋದು? ಮಗನ ಹೆಸರು ಪ್ರಣವ ಅಂತ ಇಟ್ಟಿರ್ತಾರೆ, ಕರೀಲೇಬಾರದ ಮಗನನ್ನ. ಓಂಕಾರ ಅಂತ ಇಟ್ಟಿರ್ತಾರೆ, ಕರೀಲೇಬಾರದ ಮಗನನ್ನ. ಈ ದಡ್ಡತನದಿಂದ ಆಚಾರ್ಯರ ಸಿದ್ಧಾಂತ ಹೆಣ್ಣು ಮಕ್ಕಳಿಗೆ ಆನಂದ ಕೊಡೋದು ತಪ್ಪಿ ಹೋಯಿತು. ಆಚಾರ್ಯರ ಸಿದ್ಧಾಂತ ಎಷ್ಟು ಚಂದ, ಅದನ್ನು ಆಸ್ವಾದಿಸುವ ಅವಕಾಶ ನಾವು ಕಳ್ಕೊಂಡ್ವಿ, ಹೆಣ್ಮಕ್ಳಿಗೂ ಇಲ್ಲ ಅಂತ ಮಾಡಿದೆವು. ಆಚಾರ್ಯರ ಒಂದೊಂದು ಕನ್ಕ್ಲೂಷನನ್ನು ಕೇಳ್ತಾ ಇದ್ದರೆ, ಆಚಾರ್ಯರ ಒಂದೊಂದು ಸಂಗತಿಯನ್ನು ನೋಡ್ತಾ ಇದ್ದರೆ ಎದೆ ತುಂಬಿ ಬರುತ್ತೆ, ಅಷ್ಟು ಸೊಗಸಾಗಿದೆ. ಆದರೆ ಎಂತ ಮಾಡೋದು? ನಮ್ಮ ದಡ್ಡತನದಿಂದ ಹೆಣ್ಣು ಮಕ್ಕಳಿಗೆ ಆ ಆನಂದವನ್ನು ಇಲ್ಲ ಅಂತ ಮಾಡಿದೆವು. ಸರಿ, ಆನಂದ ಇಲ್ಲ ಅಂತ ಮಾಡಿದೆವು, ನಾವು ಅನುಭವಿಸಲಿಲ್ಲ. ಚಂದ ಮಾಡಿದ ಅಡಿಗೆಯನ್ನು ಪೆಟ್ಟಿಗೆಯಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತ? ಆಚಾರ್ಯರು ಕೊಟ್ಟ ಪಾಕವನ್ನು, ತತ್ವಶಾಸ್ತ್ರದ ಪಾಕವನ್ನು ಮುಚ್ಚಿಟ್ಟು ನಾವು ತಿನ್ನಲಿಕ್ಕಿಲ್ಲ, ನೀವು ತಿನ್ನಲಿಕ್ಕಿಲ್ಲ, ನೀವು ದೂರದಲ್ಲಿ ನಿಂತ್ಕೊಂಡು ಮಂಗಳಾರತಿ ಮಾಡಿ ನಾವು ಮಾಡ್ತೀವಿ ಅಂತ ಎಂತ ಮಾಡೋದು ಇವೆಲ್ಲ? ಓದುವ ಹುಕಿ ಇರುವವರಿಗೆ ಮುಕ್ತ ಅವಕಾಶ ಉಂಟು. ಹೀಗಾಗಿ ಬೃಹದಾರಣ್ಯಕೋಪನಿಷತ್ತು ಏನಿದೆ, ಬಹಳ ಆದರ್ಶ ದಾಂಪತ್ಯದ ಕಥೆಗಳನ್ನು ಒಳಗೊಂಡ ಉಪನಿಷತ್ತು. ಋಷಿಕೆಯರು ಇರುವ ಉಪನಿಷತ್ತು. ಅದಾದ ಮೇಲೆ ಛಂದೋಗೋಪನಿಷತ್ತು, ತಂದೆ ಮಕ್ಕಳ ಕಥೆ, ಬೇರೆ ಬೇರೆಯವರಿಗೆ ಆದ ಸಾಕ್ಷಾತ್ಕಾರವನ್ನು ತಿಳಿಸುವ ಉಪನಿಷತ್ತು.
ಛಂದೋಗೋಪನಿಷತ್ತು ಒಂದು ಅದ್ಭುತ. ಇದಾದ ಮೇಲೆ ಈ 3 ಉಪನಿಷತ್ತಿನ ವಿವರಣೆ ಕೊಡಲಿಕ್ಕಾಗಲ್ಲ. ಬೇಕಾದರೆ ಇದನ್ನು ಇನ್ಯಾವಾಗಾದರೂ ಒಮ್ಮೆ ಈ ಉಪನಿಷತ್ತಿನದ್ದು ಮತ್ತು ಉಳಿದವುಗಳನ್ನು ಇನ್ಯಾವಾಗಾದರೂ ಒಮ್ಮೆ ಪರಿಚಯ ಮಾಡಿಸ್ಬೇಕು. ಯಾಕೆಂದರೆ ಮಾಧ್ವರಲ್ಲಿ ಉಪನಿಷತ್ತು ಓದೋದು ಕಡಿಮೆ. ಉಪನಿಷತ್ತು ಓದೋದೇ ಕಡಿಮೆ ಆಗಿದೆ. ಏನೋ ಒಂದು ಸ್ವಲ್ಪ ಕಠೋಪನಿಷತ್ತು ಹೇಳುತ್ತಾರೆ, ಅದು ಚೆನ್ನಾಗಿ ಹೇಳೋದಿಲ್ಲ. ನಮ್ಮಲ್ಲಿ ಅನೇಕ ದೋಷಗಳಿದೆ. ಸಿದ್ಧಾಂತ ಅದ್ಭುತ, ಮತ ಅದ್ಭುತ, ಮತಿಯರು ಕಳಪೆ. ಇದು ಬಹಳ ಸಂಕಟದಿಂದ ಹೇಳ್ತಾ ಇರೋದು. ಏನು ಖುಷಿ ಪಟ್ಕೊಂಡೇನು ಹೇಳ್ತಾ ಇಲ್ಲ. ಆಚಾರ್ಯರ ಸಿದ್ಧಾಂತ ಎಲ್ಲ ಕಡೆ ತಲುಪಿಲ್ಲ. ಯಾಕೆ ಅಂದರೆ ಈ ತರಹದ ನಮ್ಮ ಧೋರಣೆಯಿಂದ ಅಂತ ದುಃಖದಿಂದ ಹೇಳ್ತಾ ಇರೋದು. ಇದಾದ ಮೇಲೆ ನಮಗೆ ಕಾಣುವಂಥದ್ದು ತೈತ್ತಿರೀಯ ಉಪನಿಷತ್ತು. ಈ ತೈತ್ತಿರೀಯ ಉಪನಿಷತ್ತು ನಾವು ಈ ಲೋಕದ ಮಂಗಳ ಅಂತ ಏನು ಅಂದುಕೊಳ್ಳುತ್ತೇವೆ, ವಿದ್ಯೆ, ಪ್ರಜಾ, ಅಧ್ಯಾತ್ಮ ಇತ್ಯಾದಿಗಳು, ಈ ಲೋಕದ ಎಲ್ಲ ಒಳಿತುಗಳ ಜೊತೆಗೆ ನಾವು ಈ ಲೋಕದ ಸೌಭಾಗ್ಯವನ್ನು ಯಾವತ್ತೂ ಧಿಕ್ಕರಿಸಲಿಲ್ಲ. ಈ ಲೋಕದ ಸೌಭಾಗ್ಯ ಬೇಕು, ಇದರ ಜೊತೆಗೆ ಪರಲೋಕದ ಎತ್ತರಕ್ಕೆ ಏರಬೇಕು. ಈ ಲೋಕದ ಸಂತೋಷಗಳು, ಒಳ್ಳೆಯ ಮನೆ, ಒಳ್ಳೆಯ ಮಕ್ಕಳು, ಮಡದಿ, ಇವರು ಎಲ್ಲರ ಜೊತೆಗೆ ಆನಂದವಾಗಿದ್ದುಕೊಂಡೇ ಎತ್ತರಕ್ಕೆ ಏರುವ ಸೊಗಸಾದ ಸಂಗತಿಯನ್ನ ಹೇಳುವಂಥದ್ದು ತೈತ್ತಿರೀಯ ಉಪನಿಷತ್ತು. ದೇವರನ್ನು ಯಾವ ರೀತಿ ಪ್ರಾರ್ಥನೆ ಮಾಡಿದರೆ ಈ ಲೋಕದ ಆಲೋಕದ ಭಾಗ್ಯ ಎರಡೂ ಕೂಡ ಸಿಗತ್ತೆ ಅಂತ ಹೇಳುವ ಉಪನಿಷತ್ತು ಅದು ತೈತ್ತಿರೀಯ ಉಪನಿಷತ್ತು. ಇದಾದ ಮೇಲೆ ಮಾಂಡೂಕ ಉಪನಿಷತ್ತು. ಇದಾದ ಮೇಲೆ ಮಾಂಡೂಕ ಉಪನಿಷತ್ತು. ಈ ಮಾಂಡೂಕ ಉಪನಿಷತ್ತು ಎಚ್ಚರ, ನಿದ್ರೆ, ಕನಸುಗಳನ್ನು ತಿಳಿಸುವ ಉಪನಿಷತ್ತು. ನಮಗೆ ಎಚ್ಚರದ ಬಗ್ಗೆ ಎಚ್ಚರ ಇಲ್ಲ, ನಿದ್ರೆಯ ಬಗೆಗೂ ಎಚ್ಚರ ಬೇಕು, ನಿದ್ರೆಯ ಬಗೆಗೆ ಎಚ್ಚರ ಇಲ್ಲ, ಕನಸಿನ ಬಗೆಗೂ ನಮಗೆ ಎಚ್ಚರ ಇಲ್ಲ. ಈ ಮೂರರ ಬಗ್ಗೆನೇ ಎಚ್ಚರ ಇಲ್ಲದೆ ಹೋದರೆ ನಾಲ್ಕನೆಯದರ ಬಗ್ಗೆ ಎಚ್ಚರ ಇರುತ್ತೆ. ಎಚ್ಚರ, ಕನಸು, ನಿದ್ರೆಗಳ ಬಗೆಗೆ, ಇದರಿಂದಾಚೆಗೆ ಇರುವ ನಾಲ್ಕನೆಯ ಸ್ಥಿತಿಯ ಬಗೆಗೆ ಎಚ್ಚರ ನೀಡುವ ಉಪನಿಷತ್ತು ಮಾಂಡೂಕ ಉಪನಿಷತ್ತು. ಹೀಗಾದ ಮೇಲೆ ವಿದ್ಯೆಯ ಇತಿಹಾಸ ಹೇಗೆ ಬಂತು, ಯಾವ ಯಾವ ಯುಗಗಳಲ್ಲಿ ದೇವರ ವೇದದ ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅನ್ನೋದನ್ನು ತಿಳಿಸುವಂತಹ ಉಪನಿಷತ್ತು ಅಥರ್ವಣ ಉಪನಿಷತ್ತು. ಒಂದು ರೀತಿ ವಿದ್ಯೆಯ ಇತಿಹಾಸ, ಹಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರೆಯಬಹುದು. ಅದನ್ನು ಹೇಳುವಂತಹ ಉಪನಿಷತ್ತು ಅದು ಅಥರ್ವಣ ಉಪನಿಷತ್ತು. ಆಮೇಲೆ ನಮಗೆ ಸಿಗುವಂತಹ ಉಪನಿಷತ್ತು ಕಠೋಪನಿಷತ್ತು. ಕಠೋಪನಿಷತ್ತು ಒಬ್ಬ ಜ್ಞಾನವನ್ನು ಬಯಸುವ ವ್ಯಕ್ತಿ ಯಾವ ರೀತಿ ಎಲ್ಲ ಕಷ್ಟಗಳನ್ನು, ಜೀವನದ ಕಷ್ಟಗಳನ್ನು ಹೇಗೆ ಎದುರಿಸ್ತಾನೆ, ದೊಡ್ಡವರು ತಪ್ಪು ಮಾಡಿದಾಗ ಚಿಕ್ಕವರು ಅದನ್ನು ಎದುರಿಸುವ ಬಗೆ ಹೇಗೆ, ದೊಡ್ಡವರ ದಡ್ಡತನವನ್ನು ಚಿಕ್ಕವರು ಯಾವ ರೀತಿ ಎದುರಿಸಬೇಕು ಅಂತನ್ನುವ ಸಂಗತಿಯನ್ನು ಹೇಳಿಕೊಡುವ ಉಪನಿಷತ್ತು. ಅದರಲ್ಲಿ ತಂದೆ ಉದ್ದಾಲಕ, ಅವನ ದಡ್ಡತನವನ್ನು ಮಗನಾಗಿ ಹೇಗೆ ಸಾಫ್ಟಾಗಿ ಎದುರಿಸಿದ್ದು ಅಂತ, ಯಾವ ರೀತಿ ಯಾರಿಗೂ ನೋವಾಗದ ಹಾಗೆ ಹೇಗೆ ಎದುರಿಸಿದ, ತಾನು ಹೇಗೆ ಜೀವನದಲ್ಲಿ ಎತ್ತರಕ್ಕೆ ಏರಿದ, ಇದು ಕಠೋಪನಿಷತ್ತಿನ ಕಥೆ. ಇದಾದ ಮೇಲೆ ಷಟ್ಪ್ರಶ್ನ ಉಪನಿಷತ್ತು.
6 ಉಪನಿಷತ್ತುಗಳು. ಆ 6 ಪ್ರಶ್ನೆಗಳನ್ನು ಒಳಗೊಂಡ ಉಪನಿಷತ್ತು. ಪ್ರಾಣತತ್ವದ ಬಗ್ಗೆ ಇರುವಂತಹ ಉಪನಿಷತ್ತು. ಸೃಷ್ಟಿಕ್ರಿಯೆ ಹೇಗಾಗತ್ತೆ, ಗಂಡು ಹೆಣ್ಣುಗಳಲ್ಲಿ ಯಾವ ರೀತಿ ಸೃಷ್ಟಿಯಾಗತ್ತೆ, ಗಂಡು ಹೆಣ್ಣುಗಳು ಜೊತೆ ಕೂಡಿ ಮಾಡುವ ಸೃಷ್ಟಿಯಲ್ಲಿ ಯಾವ ಯಾವ ದೇವತೆಗಳ ಪಾತ್ರ ಇರುತ್ತೆ, ಯಾವ ಯಾವ ಶಕ್ತಿಯ ಪ್ರವೇಶ ಇರುತ್ತೆ, ಅವುಗಳನ್ನೆಲ್ಲ ಹೇಳಿದ ಉಪನಿಷತ್ತು. ಪ್ರಾಣನನ್ನು ಚಿಂತಿಸುವುದು ಹೇಗೆ, ಈ ಶರೀರದ ಬಗೆಗೆ ಏನು ತಿಳ್ಕೊಳ್ಬೇಕು ನಾವು, ಈ ಶರೀರದಲ್ಲಿ ಇರುವಂತಹ ಬೇಲಿಗಳು ಯಾವುದು, ಇವುಗಳನ್ನೆಲ್ಲ ತಿಳಿಸುವ ಉಪನಿಷತ್ತು ಷಟ್ ಪ್ರಶ್ನ ಉಪನಿಷತ್ತು. ಇದಕ್ಕೆ ಆಚಾರ್ಯರ ಭಾಷ್ಯ ಇದೆ. ಇದಾದ ಮೇಲೆ ತಲವಕಾರ ಉಪನಿಷತ್ತು. ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ಯಾವುದು, ಯಾವ ರೀತಿ ಅಹಂಕಾರ ನಮ್ಮನ್ನು ತಾಗಬಾರದು, ತಟ್ಟಬಾರದು ಇತ್ಯಾದಿಗಳನ್ನು ಹೇಳುವಂತಹ ಉಪನಿಷತ್ತು ತಲವಕಾರ ಉಪನಿಷತ್ತು. ಇದಾದ ಮೇಲೆ ಯಾಜ್ಞೀಯ ಮಂತ್ರ ಉಪನಿಷತ್ತು. ನಾವಿವತ್ತು ನೀತಿ, ಒಂದು ಎಥಿಕ್ಸ್ ಅಂತೆಲ್ಲ ಮಾತನಾಡ್ತೇವೆ. ಇದಕ್ಕೆ ಮೂಲಭೂತವಾದ ನ್ಯಾಯವನ್ನು ಹೇಳುವಂತಹ ಉಪನಿಷತ್ತು. ಯಾವತ್ತು ಕಾನೂನು ಮತ್ತು ನ್ಯಾಯ ಎರಡು ಬೇರೆ. ನ್ಯಾಯದ ಪಂಚಾಂಗದ ಮೇಲೆ ಕಾನೂನು, ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಅದನ್ನು ರೂಪಿಸಿದ ಉಪನಿಷತ್ತು ಯಾಜ್ಞೀಯ ಮಂತ್ರ ಉಪನಿಷತ್ತು. ಅದಕ್ಕೆ ಆಚಾರ್ಯರ ಭಾಷ್ಯ ಇದೆ. ಹೀಗೆ 10 ಉಪನಿಷತ್ತುಗಳಿಗೆ ಮಧ್ವರ ಭಾಷ್ಯವಿದೆ. ನಾವು ಉಪನಿಷತ್ತು ಓದಬೇಕಲ್ವಾ, ಉಪನಿಷತ್ತು ಓದಬೇಕು. ಅಯ್ಯೋ ನಮಗೆ ಅರ್ಥ ಆಗಲ್ಲ ಅಂತ ಗಂಡಸರು, ನಮ್ಮ ಆಚಾರ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೆಣ್ಣು ಮಕ್ಕಳು ಎಲ್ಲ ಹಿಂದೆ ಹೋಗ್ಬಿಡಿ. ಇದನ್ನು ಕೇಳಲಿಕ್ಕೆ ಪ್ರಯತ್ನ ಪಡ್ರಿ. ಜೀವನದಲ್ಲಿ ಮಧ್ವರ ಶಾಸ್ತ್ರ ಆನಂದ ತೀರ್ಥ, ಅವರು ಆಚಾರ್ಯರ ಹೆಸರು. ತೀರ್ಥ ಅಂದರೆ ಶಾಸ್ತ್ರ, ಆನಂದ ಅಂದರೆ ಸ್ವರೂಪಾನಂದ. ಸ್ವರೂಪಾನಂದವನ್ನು ಕೊಟ್ಟ ಶಾಸ್ತ್ರ. ಯಾರಾದರೂ ನೀವು ಆಚಾರ್ಯರನ್ನ ಕೇಳಿದ್ರೆ ಅವರು ಹೇಳದೆ ಹೋದರೆ ಆಚಾರನ ಬದಲಾಯಿಸಿ, ಕೇಳಬೇಕು ಅನ್ನೋ ನಿಮ್ಮ ನಿರ್ಧಾರವನ್ನು ಅಲ್ಲ. ಇದೆಲ್ಲ ಕೇಳಬೇಕಾಗಿರೋದಲ್ವಾ. ಆಚಾರ್ಯ ನಮಗಲ್ಲದೆ ಇನ್ಯಾರು ಕೊಟ್ಟಿದ್ದು? ದೇವಲೋಕದವ್ರಿಗೆ ಕೊಡಲಿಕ್ಕೆ ಇಲ್ಲಿ ಬಂದು ಹೇಳಬೇಕಿತ್ತ? ಇದನ್ನು ಸಾಯೋದ್ರೊಳಗಡೆ ಒಮ್ಮೆ ಓದಬೇಕಲ್ವಾ. ಆಚಾರ್ಯರು ನಮಗಾಗಿ ಕೊಟ್ಟದ್ದು, ಇಲ್ಲಿರುವವರ ಮೇಲೆ ಕರುಣೆಯಿಂದ ಕೊಟ್ಟದ್ದು. ಅದರಿಂದ ವೇದವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲೇಬೇಕು. ಹೀಗೆ 10 ಉಪನಿಷತ್ತುಗಳಾಯಿತು. 10 ಉಪನಿಷತ್ತಿಗೆ ಮಧ್ವರ ಭಾಷ್ಯ ಇದೆ. ಇನ್ನು ಇತಿಹಾಸ ಅಂದರೆ ಮಹಾಭಾರತ, ಅದರ ಮೇಲೆ 4 ಗ್ರಂಥಗಳಿವೆ. ಮಹಾಭಾರತದಲ್ಲಿ ಇರುವ ಮನಃಶಾಸ್ತ್ರದ ಸಾರ ಗೀತೆ. ಆ ಮನಃಶಾಸ್ತ್ರವೆನಿಸಿದ ಗೀತೆಯ ಮೂಲಕ ಮಹಾಭಾರತವನ್ನು ಅರ್ಥೈಸಿಕೊಳ್ಳೋದು. ಅದಕ್ಕೆ 2 ಗ್ರಂಥವನ್ನು ಕೊಟ್ಟಿದ್ದಾರೆ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಮನಃಶಾಸ್ತ್ರದ ಎಂತೆಂಥ ಹೊಳಹುಗಳಿವೆ ಅದರಲ್ಲಿ ಅಂತಂದರೆ ಅದೊಂದು ವಿಸ್ಮಯ. ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಅಂತಾರೆ. ಗೀತಾ ತಾತ್ಪರ್ಯ ಭಾಷ್ಯಗಳಿಂದ ಇಡೀ ಜಗತ್ತಿನ ಸ್ವರೂಪ ನಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಜಗತ್ತಿನಲ್ಲಿ ಒಬ್ಬ ಸಜ್ಜನನನ್ನು ಗುರುತಿಸೋದು ಹೇಗೆ, ದುರ್ಜನರನ್ನು ಗುರುತಿಸುವುದು ಹೇಗೆ, ಅವನ ಕ್ರಿಯೆ ಹೇಗಿರಬೇಕು, ಜೆನೆಟಿಕ್ಸನ್ನು ಹೇಗೆ ನಾವು ಚಿಂತನೆ ಮಾಡಬೇಕು, ಎನ್ವಿರಾನ್ಮೆಂಟನ್ನು ಹೇಗೆ ಚಿಂತನೆ ಮಾಡಬೇಕು, ಎಲ್ಲವನ್ನ ಹೇಳಿದ ಗ್ರಂಥ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಇನ್ನು ಮಹಾಭಾರತದಲ್ಲಿ ನಡೆದ ಈವೆಂಟ್ಸ್, ಅದರ ಹಿನ್ನೆಲೆಯಲ್ಲಿರುವಂತಹ ಒಂದು ಫಿಲಾಸಫಿಯನ್ನು ಹೇಳಲಿಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ.
ಇದಿಷ್ಟರ ಮೇಲೆ ಇದರ ಜೊತೆಗೆ ಮಹಾಭಾರತದ ಅಂಡರ್ ಕರೆಂಟ್, ಈ ಭಕ್ತಿ ಹೇಗಿದೆ ಅನ್ನೋದನ್ನು ಹೇಳಲಿಕ್ಕೆ ಮಹಾಭಾರತ ತಾತ್ಪರ್ಯ. ಅದು ಹೇಗೆ ಅಂದರೆ ಯಮಕ ಭಾರತ ಅಂತ ಈಗ ಕರೀತಾರೆ. ಯಮಕ ಅಂದರೆ ಒಂದೇ ರೀತಿ ಕೇಳುವಂತಹ ಶಬ್ದಗಳು, ಒಂದೇ ರೀತಿ ಕೇಳ್ತಾ ಇರುತ್ತೆ, ಆದರೆ ಅದು ಬೇರೆ ಅರ್ಥ ಇರುತ್ತೆ. ಆ ತರಹದ, ಅದಕ್ಕಾಗಿ ಯಮಕ ಭಾರತ ಅಂತಾರೆ. ಆದರೆ ಎಲ್ಲ ಯಮಕ ಇಲ್ಲ. ಮತ್ತು ಮಧ್ವಾಚಾರ್ಯರಾಗಲಿ ನಾರಾಯಣ ಪಂಡಿತಾಚಾರ್ಯರಾಗಲಿ ಕೊಟ್ಟ ಹೆಸರು ಮಹಾಭಾರತ ತಾತ್ಪರ್ಯ. ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ ಅಂತ ಮಧ್ವ ವಿಜಯ. ಹೀಗಾಗಿ ಭಾರತ ತಾತ್ಪರ್ಯ. ಹೀಗೆ 14 ಗ್ರಂಥಗಳಾಯಿತು. ಇನ್ನು ಸೂತ್ರ ಪ್ರಸ್ಥಾನದ ಮೇಲೆ 4 ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಒಂದು ಬ್ರಹ್ಮಸೂತ್ರ ಭಾಷ್ಯ. ಆ ಬ್ರಹ್ಮಸೂತ್ರ ಭಾಷ್ಯದ ಫೂಟ್ ನೋಟ್ಸು ಯಾವುದು? ಅನುವ್ಯಾಖ್ಯಾನ. ಈ ಅನುವ್ಯಾಖ್ಯಾನದ ಫೂಟ್ ನೋಟ್ ಇನ್ನೊಂದು ಕೊಟ್ಟರು, ನ್ಯಾಯ ವಿವರಣ ಅಂತ. ಇದಾದ ಮೇಲೆ ಒಂದು ಗ್ರಂಥ ಅಣುಭಾಷ್ಯ. ಅದನ್ನು ಆಚಾರ್ಯರು ಕೊಟ್ಟ ಹೆಸರು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ. ನಾವಿದನ್ನು ಈಗ ಬಳಕೆಯಲ್ಲಿ ಅಣುಭಾಷ್ಯ ಅಂತ ಇದ್ದೀವಿ. ಈ 4 ಓದಬೇಕು, ಕೇಳಬೇಕು. ಸೊಗಸಾದ ಗ್ರಂಥ. ಅನುವ್ಯಾಖ್ಯಾನವಂತೂ ಎಷ್ಟು ಚಂದ ಇದೆ ಅಂತ ಹೇಳಿದರೆ, ಜಗತ್ತಿನ ಯಾವುದೇ ಒಬ್ಬ ಫಿಲಾಸಫರ್ ಆಗಲಿ ವಿಜ್ಞಾನಿ ಆಗಲಿ ಅವನ ಮೂಲಭೂತ ಪ್ರಿನ್ಸಿಪಲ್ಸ್ ಅಂತ ಏನು ಇಟ್ಕೊಂಡಿರ್ತಾನೆ ಅದನ್ನು ಚಾಲೆಂಜ್ ಮಾಡುವಂತಹ ಗ್ರಂಥ. ದುರ್ದೈವದಿಂದ ನಾವು ಆ ಗ್ರಂಥದ ಬಳಿಗೆ ಹೋಗ್ತೇವೆ, ಆದರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಅದು ಇವಾಗ ಹೇಗೆ ಅಪ್ಲೈ ಆಗ್ತಾ ಇದೆ ಅಂತ ಅವ್ರು ಏನು ಹೇಳ್ತಾರೋ ನಮಗಂತೂ ಗೊತ್ತಾಗಲ್ಲ. ಅವರು ಕೂಡ ಈ ಜಗತ್ತಿನ ಎಲ್ಲ ಪ್ರಿನ್ಸಿಪಲ್ಗಳಿಗೆ ಇದು ಚಾಲೆಂಜ್ ಅಂತ ಹೇಳಿ ಬಿಂಬಿಸೋದಿಲ್ಲ. ಹೀಗಾಗಿ ಅನುವ್ಯಾಖ್ಯಾನವನ್ನು ಹಾಗೆ ಕೇಳಿದ್ರು ಸಾಕು, ಅರ್ಥ ಆಗತ್ತೆ. ಅರ್ಥ ಆಗದೇ ಇರೋದು ಯಾವುದೂ ಇಲ್ಲ. ಆಚಾರ್ಯರನ್ನು ಮೊರೆ ಹೊಕ್ಕಬೇಕಷ್ಟೇ. ಆಚಾರ್ಯರು ಇವನಿಗೆ ಅರ್ಥ ಆಗಬಾರದು ಅಂದರೆ ಏನಿಟ್ಕೊಂಡ್ರೂ ಅರ್ಥ ಆಗಲ್ಲ. ನಾವು ಆಚಾರ್ಯರನ್ನು ಮೊರೆ ಹೊಕ್ಕಿದ್ರೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಆ ಗ್ರಂಥವನ್ನು ಚಿಂತನೆ ಮಾಡಿದ್ರೆ ಆಯಿತು. ಅದರಿಂದಾಗಿ ಜ್ಞಾನಕ್ಕೆ ಮಹತ್ವ ಶಾಸ್ತ್ರದಲ್ಲಿ, ಕರ್ಮಕ್ಕೆ ಅಲ್ಲ. ನಾವಿವತ್ತೇನು ಮಾಡ್ತಾ ಇದ್ದೇವೆ, ಮಾಧ್ವರು ಅಂತ ಹೇಳಿದರೆ ಅಯ್ಯೋ ವಿಪರೀತ ಕರ್ಮಠರಪ್ಪ, ಕರ್ಮ ಬಿಟ್ಟು ಏನೂ ಇಲ್ಲ ಇವರಲ್ಲಿ ಅನ್ನೋ ಹಾಗೆ ತಂದಿದ್ದೇವೆ. ನಮ್ಮದೇ ತಪ್ಪದು. ನಮಗೆ ಏನಾದರೂ ಪ್ರಶ್ನೆ ಮಾಡಿ ನೀವು ಮಧ್ವ ಸಿದ್ಧಾಂತದ ಬಗ್ಗೆ ಅಂತ ಕೇಳಿದ್ರೆ ನಾವು ಶುರು ಮಾಡೋದು ಏನು ಅಂದರೆ, ಧಾವಳಿ ಒಣಗಿಸ್ಬೇಕಾ, ಒಗಿಬೇಕಾ, ಒಗಿಬಾರದು. ಇದು ಮಧ್ವ ಸಿದ್ಧಾಂತದ ಬಗೆಗಿನ ಪ್ರಶ್ನೆ. ಇಲ್ಲಿಂದ ಕೇಳ್ಕೊಂಡು ಬರ್ತಾರೆ, ಬೇಕಾಗಿಲ್ಲ ಅದು. ಅದು ನೀವು ಹೆಂಗೆ ತೋರಿತೋ ಹಾಗೆ ಮಾಡಿ, ಹೇಗೆ ಅನುಕೂಲವೋ ಹಾಗೆ ಮಾಡಿ. ನಿಮ್ಮ ನಡೆ ಜ್ಞಾನದ ಕಡೆ ಇರಲಿ ಅಷ್ಟೇ. ಇದು ಯಾವುದೂ ಇಲ್ಲಿ ಅಂತೂ ಬರಲ್ಲ. ಅದು ಏನು ಆಚಾರ್ಯರು ಹೇಳಿದ್ದು ಅನ್ನೋ ರೀತಿಯಲ್ಲಿ ಇವ್ರು ಹೇಳಾಟ, ಇವರು ಅದನ್ನು ಕೇಳಾಟ. ಆಚಾರ್ಯರು ಒಟ್ಟಾರೆ ಅದನ್ನು ಹೇಳಲಿಲ್ಲ. ಮಧ್ವ ಸಿದ್ಧಾಂತ ದೂರ ಆಗಲಿಕ್ಕೆ ಕಾರಣ ಆಗಿದ್ದೇ ಇಂಥವರು. ಹೀಗೆ ಈಗ ನಾವು ಒಟ್ಟು 18 ಗ್ರಂಥಗಳನ್ನು ನೋಡಿದೆವು. 4 ಮಹಾಭಾರತದ ಮೇಲೆ ಬಂದ ಗ್ರಂಥ, 4 ಸೂತ್ರದ ಮೇಲೆ ಬಂದ ಗ್ರಂಥ, 10 ಉಪನಿಷತ್ತಿನ ಭಾಷ್ಯಗಳು, 18 ಆಯಿತು. ಇದಾದ ಮೇಲೆ ನಾವು ನೋಡಬಹುದಾದದ್ದು ಪುರಾಣಗಳ ಮೇಲೆ ಬಂದ ಒಂದು ಗ್ರಂಥ, ಭಾಗವತ ತಾತ್ಪರ್ಯ ನಿರ್ಣಯ. ಅದೊಂದು ಅದ್ಭುತ. ಆದರೆ ಇವತ್ತು ಹೆಚ್ಚು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಹಿಡಿದು ಉಪನ್ಯಾಸ ಮಾಡಿದವರು ಇಲ್ಲವೇ ಇಲ್ಲ ಅನ್ನುವಷ್ಟು ವಿರಳ.
ಒಬ್ಬರು ಮಾಡಿದ್ರು ನಮ್ಮ ಗುರುಗಳು, ಸುಮಾರು 18 ವರ್ಷನೋ ಏನೋ ಮಾಡಿದ್ರು. 18 ವರ್ಷಗಳ ಕಾಲ ಅವರು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಹಿಡಿದು ಬೇಗ ಮುಗಿಸ್ಲಿಲ್ಲ ಅವರು. 11ನೆಯ ಸ್ಕಂಧ ಮೊದಲು ಶುರು ಆಯಿತು. ನನಗೆ ಚೆನ್ನಾಗಿ ನೆನಪಿದೆ, ಯಾಕೆ ಅಂದರೆ ಭಂಡಾರಕೆರೆ ಸ್ವಾಮಿಗಳು ಬಂದು ಕೂತ್ಕೊಳ್ತಾ ಇದ್ದರು. ಭಂಡಾರಕೆರೆ ಸ್ವಾಮಿಗಳು ಮೊದಲು ಶುರು ಮಾಡಿಸಿದ್ದು ಆ ಗ್ರಂಥವನ್ನು ಭಾಗವತ ತಾತ್ಪರ್ಯದಲ್ಲಿ. ನಾವೆಲ್ಲ 12-13 ವರ್ಷದ ಹುಡುಗರು. ಆ ಭಾಗವತ ತಾತ್ಪರ್ಯ ನಿರ್ಣಯ ಅವರು 11ನೇ ಸ್ಕಂದದ್ದು ಹೇಳಲಿಕ್ಕೆ ಶುರು ಮಾಡಿದಾಗ, ಅಯ್ಯೋ ಅದು ಬೇರೆಯೇ ಪ್ರಪಂಚ, ಇದು ಯಾವುದಕ್ಕೂ ಸಂಬಂಧವೇ ಇಲ್ಲ ಅಂತ ಅನ್ನಿಸ್ಬಿಡ್ತಾ ಇತ್ತು. ಅದನ್ನು ಕೇಳುವ ಸೌಭಾಗ್ಯ ದೇವರು ಕೊಟ್ಟ ಅಂತನ್ನೋದು ನಮ್ಮ ಹಿಂದಿನವರು ಮಾಡಿದ ಪುಣ್ಯ. ಇವತ್ತಿಗೂ ಅದು ಉಪಲಬ್ಧಿ ಇದೆ. ಕೇಳಿ, ನೀವು ಅದನ್ನು ಕೇಳಿ ಆದಮೇಲೆ ಯಾರಾದರೂ ಭಾಗವತ ಹೇಳ್ತಾರೆ ಅಂತ ನಿಮಗೆ ಅನ್ಸತ್ತಾ ಅಂತ ಆಮೇಲೆ ನೋಡೋಣ. ಹೀಗಾಗಿ ಭಾಗವತ ತಾತ್ಪರ್ಯ ನಿರ್ಣಯ ಅದೊಂದು ವಿಸ್ಮಯ. ಅಲ್ಲಿ ಏನಿಲ್ಲ, ಮೆಟಾಫಿಸಿಕ್ಸ್ ಇಲ್ಲವೇ, ಫಿಸಿಕ್ಸ್ ಇಲ್ಲವೇ, ಸೈಕಾಲಜಿ ಇಲ್ಲವೇ, ಗಣಿತ ಇಲ್ಲವೇ, ಆಕಾಶದ ಬಗ್ಗೆ ಇಲ್ಲವೇ, ಪರಮಾಣುವಿನ ಬಗ್ಗೆ ಇಲ್ಲವೇ, ಜೀವನ ಬಗ್ಗೆ ಇಲ್ಲವೇ, ಜೀವನ ಬೆಳವಣಿಗೆಯ ಬಗ್ಗೆ ಇಲ್ಲವೇ, ಒಂದು ಡಿಕ್ಷನರಿಯನ್ನು ಹೇಗೆ ಓದಬೇಕು ಅನ್ನುವ ಮಾರ್ಗದರ್ಶನ ಇಲ್ಲವೇ, ಒಂದು ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ ಅಂತ ಇಲ್ಲವೇ, ಸಾಧನೆ ಇಲ್ಲವೇ, ಬೇರೆಯವರನ್ನು ಹೇಗೆ ಅಬ್ಸರ್ವ್ ಮಾಡಬೇಕು, ಗುಣವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಇಲ್ಲವೇ, ಏನಿಲ್ಲ ಅದರಲ್ಲಿ. ಹೀಗಾಗಿ ಭಾಗವತ ತಾತ್ಪರ್ಯ ಅದು ನಾವು ನೋಡಬಹುದಾದ 19ನೆಯ ಗ್ರಂಥ. ಇದಾದ ಮೇಲೆ ಅದೇ ವೇದಿಕ್ ಕಾಸ್ಮಾಲಜಿ ಅಂತ ಹೇಳಬಹುದು. ಇದಾದ ಮೇಲೆ 19 ಆಯಿತು. ಆಮೇಲೆ ಸುಮಾರು 9 ಗ್ರಂಥಗಳು. ಒಂದು ವಿಷ್ಣು ತತ್ವ ನಿರ್ಣಯ. ವಿಷ್ಣು ತತ್ವ ನಿರ್ಣಯ ಎಲ್ಲ ನಾಸ್ತಿಕರಿಗೆ ಅಥವಾ ನಾಸ್ತಿಕ ಪ್ರಶ್ನೆಗಳಿಗೆ, ನಾಸ್ತಿಕರಿಗೆ ಅಂತ ಹೇಳಿ ಪ್ರಯೋಜನ ಇಲ್ಲ, ಯಾರಿಗೆ ಪ್ರಾಮಾಣಿಕವಾಗಿ ಪ್ರಶ್ನೆ ಬರುತ್ತೆ ಅವರಿಗೆ ಉತ್ತರ ಕೊಡಬಲ್ಲದು. ವೇದದ ಅಪೌರುಷೇಯತ್ವದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಎಲ್ಲ ಕೊಡುವಂತಹ ಉತ್ತರ ವಿಷ್ಣು ತತ್ವ ನಿರ್ಣಯ. ಯಾವುದೇ ಒಂದು ದರ್ಶನದ ಆಳಕ್ಕೆ ಹೋಗಿ ಅದರ ಬೆನ್ನ ಹಿಂದೆ ಏನಿದೆ ಅಂತ ಅದನ್ನು ಬಗೆದು ನೋಡುವ ಬಗೆ, ಅದನ್ನು ಸೀಳಿ ಅದರ ಒಳಗಡೆ ಹೊಕ್ಕುವ ಬಗೆ, ಅದನ್ನು ಕಲಿಸಿಕೊಡುವಂಥದ್ದು ವಾದ ಅಂತ. ಅದನ್ನು ಈಗ ತತ್ವೋದ್ಯೋತ ಅಂತ ಕರೀತಾರೆ. ಅದರದ್ದು ಒಂದು ಸೊಗಸಾದ ಕಥೆ. ಆ ಕಥೆಯನ್ನು ಹೇಳುತ್ತೇನೆ. ಅದು ಆಚಾರ್ಯರ ಲೈಬ್ರರಿಯನ್ನು ಒಬ್ಬರು ಇದ್ದರು, ಶಂಕರ ಪಂಡಿತರು ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮ ಮಧ್ವಾಚಾರ್ಯರ ಲೈಬ್ರರಿಯನ್ನು. ಆಚಾರ್ಯರಿಗೆ ಗ್ರಂಥ ಬೇಡ, ಆದರೆ ಯಾರಾದರೂ ಕೇಳಿದರೆ ಅಲ್ಲಿ ಏನಿದೆ ಅಲ್ಲಿ ತೆಗೀರಿ ಅಂತ ಹೇಳ್ತಾ ಇದ್ರು. ಆಚಾರ್ಯ ಯಾವತ್ತೂ ತೆಗೆದು ನೋಡಿದವರು ಅಲ್ಲ. ಯಾಕೆಂದರೆ ಎಲ್ಲ ಗೊತ್ತಿರ್ಬೇಕಾದ್ರೆ ಯಾಕೆ ತೆಗೆದು ನೋಡಬೇಕು? ಅಲ್ಲಿದೆ ನೋಡಿ. ಆ ಶಂಕರ ಪಂಡಿತರು ಗ್ರಂಥದೊಡನೆ ಹೋಗ್ತಾ ಇದ್ದಾಗ ಒಮ್ಮೆ ಕೆಲವರು ಅವರನ್ನು ಮ್ಯಾನ್ ಹ್ಯಾಂಡಲಿಂಗ್ ಮಾಡಿ ಹೊಡೆದು ಬಡದು ಆ ಗ್ರಂಥವನ್ನು ಎತ್ಕೊಂಡು ಹೋದರು. ಮಧ್ವಾಚಾರ್ಯರಿಗೆ ಸುದ್ದಿ ಮುಟ್ಟಿದಾಗ ಮಧ್ವಾಚಾರ್ಯರು ಅಥವಾ ಆಚಾರ್ಯ ಮಧ್ವರು ಉಡುಪಿಯಲ್ಲಿದ್ದರು. ಅದು ಜಾಗ ಇದ್ದದ್ದು ವರ್ಕಾಡಿಯಲ್ಲಿ. ಅವತ್ತಿನ ಕಾಲದಲ್ಲಿ ಹೋಗಲಿಕ್ಕೆ ಬಹಳ ಕಷ್ಟ ಇತ್ತು. ನಾವು ಮೊನ್ನೆ ತನಕ ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ರು ಮಂಗಳೂರಿಗೆ ಹೋಗಲಿಕ್ಕೆ 1 ದಿವಸ ಬೇಕಾಗೋದು ಅಂತ. ಯಾಕೆಂದರೆ ನಡುವೆ ಹೊಳೆ, ಇಳಿತ ಭರತಗಳನ್ನು ಲೆಕ್ಕ ಹಾಕ್ಕೊಂಡು ಹೋಗಬೇಕಿತ್ತು. ಅದು ಅಲೆ ಬರೋ ತನಕ ಕಾಯಬೇಕು, ಬರೇ ಮರಳಲ್ಲಿ ಹೋಗ್ಲಿಕ್ಕಾಗಲ್ಲ. ಅಲೆ ಬಂದ ಮೇಲೆ ದೋಣಿಯಂತಹ ಒಂದು ದೊಡ್ಡ ಇದು ಬಾರ್ಜ್ ಅಂತ, ಅದರ ಮೇಲೆ ಕಾರ್ಗೀರೆಲ್ಲ ಇದ್ದು ಅಲ್ಲಿ ತನಕ ಹೋಗಿ ಅಲ್ಲಿಂದ ಮುಂದೆ ಹೋಗಬೇಕು. ನಾನು ಆ ಜೀವನ ರೇಖೆಗಳಲ್ಲಿ ಓದಿ ತೋರಿಸ್ತಾ ಇದ್ದೆ. ಕೂರಾಡಿ ಸೀತಾರಾಮ ಅಡಿಗರ ಒಂದು ಜೀವನ ರೇಖೆಗಳು ಅಂತ ಪುಸ್ತಕ. ಎಷ್ಟು ಕಷ್ಟಪಡ್ತಾ ಇದ್ರು ಆಗ ಅಂತ. ನಮ್ಮ ಗುರುಗಳ ಅತ್ಯಂತ ಆತ್ಮೀಯ ಸ್ನೇಹಿತರು.
ಕುರಾಡಿ ಸೀತಾರಾಮಾಡಿಗರು. ಅವರು ಅವಾಗ ಎಷ್ಟು ಕಷ್ಟ ಇತ್ತು ಟ್ರಾನ್ಸ್ಪೋರ್ಟು ಅಂತ ಬರೆದಿದ್ದಾರೆ. ಅಂಥದ್ದು ಇನ್ನು 700 ವರ್ಷದ ಹಿಂದೆ ಹೋಗಿ ವೇಗವಾಗಿ ವರ್ಕಾಡಿಗೆ ಹೋದರು. ರೆಡ್ ಹ್ಯಾಂಡ್ ಆಗಿ ಈ ಪುಸ್ತಕ ನನ್ನದು, ನೀನು ಕದ್ದಿದ್ದೀಯಾ ಅಂತ ಪದ್ಮತೀರ್ಥನಿಗೆ ಹೇಳಿದ್ರು. ಪದ್ಮತೀರ್ಥ ಹೇಳಿದ, ಏನು ಕದ್ದಿಲ್ಲ ನಾನು, ಬೇಕಾದರೆ ವಾದಕ್ಕೆ ಕರೆ. ಹೇಳಿದ್ರು, ನಿನ್ನನ್ನು ಪ್ರೂವ್ ಮಾಡ್ಕೊಳ್ಬೇಕಾಗಿರೋದು ನಿನ್ನ ಕರ್ಮ, ಯಾಕೆಂದರೆ ಕದ್ದು ಸಿಕ್ಕಿ ಬಿದ್ದಿದ್ದಿ, ಬೇಕಾದ್ರೆ ನೀನು ಕರೆಸು, ನನಗೆ ಬೇಕಾಗಿಲ್ಲ. ಯಾಕೆ ಅಂದ. ನನ್ನ ಶಾಸ್ತ್ರ 3 ಲೋಕದಲ್ಲಿ ವ್ಯಾಪಿಸಿದೆ ಅಂದರು. ಹೌದು, ಯಾಕೆಂದರೆ ಮಧ್ವಾಚಾರ್ಯರ ಸಿದ್ಧಾಂತದಂತೆಯೇ ಎಲ್ಲ ನಡೀತಾ ಇರೋದು. ಆದರೆ ಅದನ್ನು ಯಾರು ಅಕ್ನಾಲೇಜ್ ಮಾಡಲ್ಲ ಅಷ್ಟೇ. ಅವ್ರು ಮಾಡದಿದ್ರೆಷ್ಟು ಬಿಟ್ಟರೆಷ್ಟು ಹಾಗೆ ನಡೀತಾ ಇರೋದು. ಯಾಕೆ ಹೈರಾರ್ಕಿ ಇಲ್ವಾ? ಸಮಾನತೆ ಅಂತ ಹೇಳುವ ಸರ್ಕಾರದ ನಡೆ ಇದ್ದಾಗಲೂ ಕೂಡ ಡ್ರೈವರ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ IAS ಅಧಿಕಾರಿಗಳು. ಅದನ್ನ ಅವ್ರು ಬೇರೆ ರೀತಿ ಹೇಳ್ತಾರೆ, ಪ್ರೋಟೋಕಾಲು ಅಂತಾರೆ. ಇವರು ಹೈರಾರ್ಕಿ, ಉಚ್ಚ ನೀಚತ್ವ ಅಂದರು ಅಷ್ಟೇ. ಅದರಿಂದಾಗಿ ನೀವು ಇದು ಒಂದು ನಾನು ಸಣ್ಣದು ಹೇಳ್ತಾ ಇರೋದು. ಈ ಥರದ್ದು ಎಷ್ಟಿದೆ ಗೊತ್ತಾ? ಆಚಾರ್ಯರ ಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗೇ ಜಗತ್ತು ನಡೀತಾ ಇರೋದು. ಅಕ್ನಾಲೇಜ್ ಮಾಡಲ್ಲ ಅಷ್ಟೇ. ಇದು ಇವ್ರ ತರಹ, ಇವ್ರು ಹೇಳಿದ್ರ ಥರ ನಡೀತಾ ಇದೆ ಅಂತ. ಅದಕ್ಕೆ ಆಚಾರ್ಯ ಹೇಳಿದ್ರು, 3 ಲೋಕದಲ್ಲಿ ನನ್ನ ಶಾಸ್ತ್ರ ವ್ಯಾಪಿಸಿದೆ ಅಂದರು. ಅದಕ್ಕೆ ಅವನು ಹೇಳ್ದ, ಅಂತರ್ಯಾಮಿ ಗೊತ್ತು ಅಂದ. ಪಕ್ಕ ನಕ್ಕಿದ್ರು ಆಚಾರ್ಯರು. ಅಂತರ್ಯಾಮಿ ಇದ್ದಾನೆ ಅಂತ ನೀನು ಒಪ್ಪೋದಿಲ್ಲ. ನಿನ್ನ ಪ್ರಕಾರ ಬ್ರಹ್ಮ ಮತ್ತು ನೀನು ಒಂದೇ. ಅಂತರ್ಯಾಮಿ ಅನ್ನೋ ಕಾನ್ಸೆಪ್ಟನ್ನೇ ಒಪ್ಪದವ, ಒಳಗಡೆ ನಿಂತು ಕಂಟ್ರೋಲ್ ಒಬ್ಬ ಮಾಡ್ತಾನೆ ಅನ್ನೋದು ನೀನು ಒಪ್ಪಲ್ಲ. ಆದರೂ ಕೂಡ ಈಗ ಹೇಳಿದೆ ಅಲ್ವಾ, ಅಂತರ್ಯಾಮಿ ಗೊತ್ತು ಅಂತ. ನಿನ್ನಲ್ಲೇ ನನ್ನ ಶಾಸ್ತ್ರ ಇದೆ, ಇನ್ನು 3 ಲೋಕದಲ್ಲಿ ಇಲ್ವಾ ಅಂದರು. ಇಲ್ಲ, ವಾದ ಆಗಬೇಕು ಅಂತ. ಆಯಿತು, ಕರೆಸು ಅಂದರು. ಹಾಗೆ ಕರೆಸಿದಾಗ ಒಂದಿಷ್ಟು ಜನ ಬಂದರು. ಆಚಾರ್ಯರು ಹೇಳಿದ್ರು, ಯಾರು ಮಾತನಾಡಬೇಡಿ, ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ, ಯಾರು ಮಾತಾಡಬೇಡಿ. ಅಷ್ಟೂ ಜನರ ಪ್ರಶ್ನೆಗಳನ್ನು, ಅವರ ಮನಸ್ಸಿನಲ್ಲಿದ್ದ ಹೇಳುವ ಪ್ರಶ್ನೆಗಳನ್ನು ತಗೊಂಡು ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಗ್ರಂಥೋ ವಾದಾಹ್ವಯೋ ಭವತು ಅಂತ. ನಾನು ಅದನ್ನು ಎಲ್ಲಿಯೂ ಕೂಡ ಹೇಳಲಿಲ್ಲ, ಆದರೆ ಆ ಗ್ರಂಥವನ್ನು ನಾನು ಪಾಠ ಮಾಡಲಿಲ್ಲ. ಆದರೆ ಅದು ಆ ಗ್ರಂಥವನ್ನು ನೆನಪಿಸ್ಕೊಂಡಾಗೆಲ್ಲ ಮೈ ರೋಮಾಂಚನ ಆಗುತ್ತೆ ನನಗೆ. ವಾದ ಅಂತ ಆ ಗ್ರಂಥದ ಹೆಸರು. ಅದನ್ನು ಒಮ್ಮೆ ನೆನಪಿಸ್ಕೊಂಡಾಗ ಆಚಾರ್ಯರು ಹೇಗೆ ಮಾಡಿರ್ಬೋದು, ನಿನ್ನ ಪ್ರಶ್ನೆ ಅಲ್ವಾ, ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇರಬಹುದು. ನಿನ್ನ ಪ್ರಶ್ನೆ, ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಇರಬಹುದು ಅಂತ. ಅನುವ್ಯಾಖ್ಯಾನನು ಹಾಗೆ ಅಲ್ವ ರಚನೆ ಮಾಡಿದ್ದು. 4 ಜನ ಶಿಷ್ಯರು ಕೂತ್ಕೊಂಡ್ರು. ಮೊದಲನೇ ಅಧ್ಯಾಯ, 1ನೇ ಪಾದದ 1ನೇ ಶ್ಲೋಕ ನೀನು ಬರ್ಕೊ ಅಂತ ಹೇಳ್ತಾ, ಅವ್ರು ಬರ್ಕೊಳ್ತಾ ಇರ್ಬೇಕಾದ್ರೆ ಇನ್ನು ಸ್ವಲ್ಪ ಟೈಮ್ ಇರುತ್ತಲ್ಲ. 2ನೇ ಅಧ್ಯಾಯ 1ನೇ ಪಾದ 1ನೇ ಶ್ಲೋಕ, 3ನೇ ಅಧ್ಯಾಯ 1ನೇ ಪಾದ 1ನೇ ಶ್ಲೋಕ, 4ನೇ ಪಾದ 1ನೇ ಅಧ್ಯಾಯ 1ನೇ ಶ್ಲೋಕ. ಇಲ್ಲಿ 1ನೇ ಅಧ್ಯಾಯ 1ನೇ ಪಾದ 2ನೇ ಶ್ಲೋಕ, 2ನೇ ಅಧ್ಯಾಯ 1ನೇ ಪಾದ 2ನೇ ಶ್ಲೋಕ. ಆ ತರಹ ಹೇಳ್ಕೊಂಡು ಹೋದ್ರು ಅಂತ. ಅದು ಏನ್ರಿ ಅದು? ಚತುರ ಶಿಷ್ಯಾನ್ ಲೀಲಯ ಅಲೇಖಯತ್ ಖಲು ಅಂತ. ಅದೊಂದು ಬೌದ್ಧಿಕ ವಿಸ್ಮಯ. ಈ ವಿಸ್ಮಯ ಎಲ್ಲರೂ ಅನುಭವಿಸ್ಬೇಕಲ್ವಾ? ಅವರು ಕೊಟ್ಟ ಸೊಗಸಾದ ಊಟವನ್ನು ಕೊಟ್ಟು ಹೋಗಿದ್ದಾರೆ. ನಾವು ತಿನ್ನದೇ ಕೈಯಲ್ಲಿಟ್ಕೊಂಡು ಪೂಜೆ ಮಾಡಿದಿರೇನು ಬಂತು? ತಿನ್ನಬೇಕಲ್ವಾ? ವಾದ, ವಿಷ್ಣು ತತ್ವ ನಿರ್ಣಯ ಆಯಿತು, ವಾದ ಆಯಿತು. ಆಮೇಲೆ 3 ಪುಟ್ಟ ಗ್ರಂಥಗಳಿದೆ. ಮಾಯಾವಾದ ದೂಷಣ, ಉಪಾಧಿ ದೂಷಣ, ಆಮೇಲೆ ಪ್ರಪಂಚ ಮಿಥ್ಯಾತ್ವಾನುಮಾನ ದೂಷಣ ಅಂತ. ಅದು ಅವರ ಕಾಲದ ಒಂದು ಸೈದ್ಧಾಂತಿಕ ಕನ್ಕ್ಲೂಷನ್ಗೆ ಕೊಟ್ಟ ಉತ್ತರ. ಪುಟ್ಟ ಪುಟ್ಟ ಗ್ರಂಥ. ಅದು 3 ದಿವಸದಲ್ಲಿ ಮುಗಿದು ಹೋಗುವಂತಹ ಗ್ರಂಥ. ಆಮೇಲೆ ಮಿಥ್ಯಾತ್ವ ದೂಷಣತ್ರಯ 3, ಆಮೇಲೆ 2 ವಿಷ್ಣು ತತ್ವ ನಿರ್ಣಯ ಮತ್ತು ವಾದ. ಎಷ್ಟಾಯಿತು ಒಟ್ಟು? 19, 5. ಇದಾದ ಮೇಲೆ ತತ್ವ ವಿವೇಕ, ತತ್ವ ಸಂಖ್ಯಾನ ಅಂತ 2 ಗ್ರಂಥಗಳು. ಇಡೀ ಜಗತ್ತನ್ನು
11 ಶ್ಲೋಕಗಳಲ್ಲಿ ಏನಿದೆ, ಜಗತ್ತು ಅಂದರೆ ಏನು ಅಂತ ಪರಿಚಯಿಸುವಂತಹ ಒಂದು ಸೊಗಸಾದ ಗ್ರಂಥ. ಮೂಲಭೂತವಾದ ಪದಾರ್ಥಗಳು ಎಷ್ಟಿದೆ, ಇಷ್ಟು ಬಿಟ್ಟು ಬೇರೆ ಪದಾರ್ಥಗಳೇ ಇಲ್ಲ ಅಂತ ಸುಮಾರು ಒಂದೆರಡು ಗಂಟೆಗಳಲ್ಲಿ ನಮಗೆ ಅದನ್ನು ಡಯಾಗ್ರಾಮ್ ಮಾಡ್ಕೊಂಡು ಹೋಯಿತು ಅಂತಂದರೆ ಒಂದೆರಡು ಗಂಟೆಗಳಲ್ಲಿ ಇಡೀ ಜಗತ್ತು ಅಂದರೆ ಎಷ್ಟರ ಮೊತ್ತದಲ್ಲಿ ಇದೆ ಅಂತ ತಿಳಿದು ಬಿಡುತ್ತೆ. ಇದಾದ ಮೇಲೆ ಕಥಾಲಕ್ಷಣ ಮತ್ತು ಪ್ರಮಾಣ ಲಕ್ಷಣ ಅಂತ ಎಪಿಸ್ಟಮಾಲಜಿಯನ್ನು ಸ್ಥೂಲವಾಗಿ ಪರಿಚಯಿಸುವಂಥದ್ದು ಪ್ರಮಾಣ ಲಕ್ಷಣ. ಒಂದು ಡಿಬೇಟ್ ಹೇಗೆ ಮಾಡಬೇಕು, ಪ್ರಶ್ನೆ ಹೇಗೆ ಮಾಡಬೇಕು, ಎಷ್ಟು ತರಹದ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬಹುದು, ಕೊಡಬೇಕು, ಇವುಗಳನ್ನೆಲ್ಲ ಹೇಳುವಂತಹ ಒಂದು ಗ್ರಂಥ ಕಥಾಲಕ್ಷಣ. ಹೀಗೆ 9 ಆಯಿತು, 19 ಮತ್ತು 9. ಇದಾದ ಮೇಲೆ ತಂತ್ರಸಾರ ಅಂತನ್ನುವ ಒಂದು ಗ್ರಂಥ ಇದೆ. ಆ ತಂತ್ರಸಾರ ಏನಿದೆ ಅದು ತಂತ್ರಶಾಸ್ತ್ರವನ್ನು ಪರಿಚಯ ಮಾಡಿಸುತ್ತೆ. ಮೊದಲನೆಯ ಅಧ್ಯಾಯ ಏನಿದೆ ಅದು ವರ್ಣಗಳ ಉಗಮ, ವರ್ಣಗಳು ಹೇಗಿರ್ತವೆ, ಮಂತ್ರಗಳು ಹೇಗೆ ಮೂಡಿ ಬರ್ತವೆ ಅಂತ. ಆ ಇಂದ ಹಿಡಿದು ಕ್ಷಾದವರೆಗಿನ ವರ್ಣಗಳು ಯಾವ ರೀತಿ ನಮ್ಮ ವಾಂಗ್ಮಯ ಪ್ರಪಂಚದಲ್ಲಿ ಬರ್ತವೆ. ಯಾಕೆಂದರೆ ನಾವು ಮಾತನಾಡಬೇಕಾದ್ರೆ ಧ್ವನಿ ಮತ್ತು ವರ್ಣ, ಧ್ವನಿ ಅನ್ನುವ ಪೆಟ್ಟಿಗೆಯಲ್ಲಿ ವರ್ಣ ಅನ್ನುವ ರತ್ನ ಇರುತ್ತೆ. ಅ ಅನ್ನೋದು ಒಂದು ವರ್ಣ, ಆ ಅನ್ನೋದು ಅದರದ್ದೇ ಎಕ್ಸ್ಪ್ಯಾನ್ಷನ್. ಈ ಇವುಗಳೆಲ್ಲ, ಈ ವರ್ಣಗಳೆಲ್ಲ ಹೇಗೆ ಕೆಲಸ ಮಾಡುತ್ತವೆ, ಯಾವ ರೀತಿಯ ಅರ್ಥ ಇದೆ, ಇದೆಲ್ಲ ಏನಾದರೆ ಮಂತ್ರ ಆಗತ್ತೆ, ಇದು ಮೂಲಭೂತವಾಗಿ ಏನನ್ನ ಹೇಳುತ್ತವೆ, ಅದನ್ನೆಲ್ಲ ಹೇಳುವಂಥದ್ದು ತಂತ್ರಸಾರ ಸಂಗ್ರಹ. ಇದು ಮೊದಲನೆಯ ಅಧ್ಯಾಯ. ಎರಡನೆಯ ಅಧ್ಯಾಯದಲ್ಲಿ ಹೋಮ ಹೇಗೆ ಮಾಡಬೇಕು ಅಂತ, ಹೋಮ ಹೇಗೆ ಮಾಡಬೇಕು, ಆಮೇಲೆ ಯಾವ ರೀತಿಯ ಅನುಸಂಧಾನ ಇರಬೇಕು, ಇದು 24 ಶ್ಲೋಕಗಳಲ್ಲಿ ಇರುವಂಥದ್ದು. ಇದಾದ ಮೇಲೆ ಒಂದು ದೇವಸ್ಥಾನ ಅಂದರೆ ಏನು, ಒಂದು ಆರಾಧನೆ ಅಂದರೆ ಹೇಗೆ, ಯಾವ ರೀತಿ ಆರಾಧನೆ ಮಾಡಿದ್ರೆ ಊರು ಸುಖವಾಗಿರುತ್ತೆ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರನ್ನು ನಾವು ನಡೆಸಿಕೊಳ್ಳುವ ಬಗೆ ಹೇಗೆ ಇತ್ಯಾದಿಗಳನ್ನು ಹೇಳುವಂಥದ್ದು. ಮತ್ತು ಮೂರ್ತಿ ಲಕ್ಷಣ, ಮೂರ್ತಿ ಲಕ್ಷಣವನ್ನು ಹೇಳಿ, ಪ್ರತಿಮಾ ಲಕ್ಷಣವನ್ನು ಹೇಳಿ, ಗೋಪುರ ಎಲ್ಲದರ ಬಗ್ಗೆ ಕ್ಲುಪ್ತವಾಗಿ ಮಾತನಾಡುವಂಥದ್ದು, ಬಲಿದಾನ ಎಲ್ಲದರ ಬಗ್ಗೆ ಮೂರನೆಯ ಅಧ್ಯಾಯ. ನಾಲ್ಕನೆಯ ಅಧ್ಯಾಯ ಮಂತ್ರಗಳು ಹೇಗಿವೆ, ಯಮ ನಿಯಮ ಮೊದಲಾದ ಅಷ್ಟಾಂಗಗಳು ಹೇಗಿರಬೇಕು, ನಾಡಿ ವಿಜ್ಞಾನ ಏನು, ಇದನ್ನೆಲ್ಲ ಹೇಳುವಂಥದ್ದು ತಂತ್ರಸಾರ ಸಂಗ್ರಹ. ಮಧ್ವರು ಹೇಳ್ತಾರೆ, ತಂತ್ರಸಾರ ಸಂಗ್ರಹ ಒಂದನ್ನು ಪಾರಾಯಣ ಮಾಡಿದ್ರೆ ಸಾಕು ಫಲ ಬರುತ್ತೆ. ಆಚಾರ್ಯ ಹೇಳಿದ್ದು ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ, ಇನ್ನೊಂದು ತಂತ್ರಸಾರ ಸಂಗ್ರಹಕ್ಕೆ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ. ಈ ಗ್ರಂಥವನ್ನು ಓದಿದರೆ ಸಾಕು ಅಭೀಷ್ಟ ಸಿದ್ಧಿ ಆಗತ್ತೆ. ಇದೆಲ್ಲ ಎಷ್ಟಿದೆ ಅಂತ ಅಂದ್ಕೊಂಡಿದ್ರಿ ಶ್ಲೋಕ? 400 ಶ್ಲೋಕದ ಒಳಗಡೆ ಇದೆ ಇವೆಲ್ಲ. ಒಂದು ದಿವಸ ಕೂತ್ರೆ ಸರಿಯಾಗಿ 3/4 ಗಂಟೆಯಲ್ಲಿ ಹೇಳಬಹುದು. ಮೊದಲು 1 ಗಂಟೆ ಆಗಬಹುದು, ಆಮೇಲೆ ಅದೆಲ್ಲ ಅಭ್ಯಾಸ ಆಗಿ ನೀವು ಭಾವಪೂರ್ಣವಾಗಿ ಓದಿದ್ರೂ 50 ನಿಮಿಷ ಆಗುತ್ತೆ. ಅಂದರೆ ಯಾವುದೋ ಒಂದು ಭಾವ ಜಾಸ್ತಿ ಆಗುತ್ತೆ, ಉಳಿದದ್ದು ಸ್ವಲ್ಪ ಯಾಂತ್ರಿಕ ಆಗುತ್ತೆ, ಆ ತರಹ. ಇದು ತಂತ್ರಸಾರ ಸಂಗ್ರಹ ಅಂತನ್ನುವ ಒಂದು ಗ್ರಂಥ. ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಇನ್ನು 52 ಇದೆ, ಆದರೆ ಇಷ್ಟು ಸಾಕು.
52, 51 ಈ ತರಹದ ಗ್ರಂಥಗಳಿದೆ. ಅದನ್ನು ನೀವು ಇದರದ್ದು ಪೂರ್ತಿ ಬೇಕು ಅಂತಂದರೆ ನಮ್ಮ ಗುರುಗಳು ಅಂದರೆ ಯಾರು ಅಂತ ಹೇಳಬೇಕು ನಿಮಗೆ. ಕೆಲವರಿಗೆ ಬನ್ನಂಜೆ ಗೋವಿಂದಾಚಾರ್ಯರು ಅವರ ಗ್ರಂಥದ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸರ್ವಮೂಲದ ಬಗ್ಗೆ ಒಂದು ನೋಟಿದೆ, ಗ್ರಂಥಾಂಜಲಿ ಅಂತ. ಆ ಗ್ರಂಥಾಂಜಲಿಯಿಂದ ನೀವು ತಿಳ್ಕೊಳ್ಬಹುದು. ಆ ತರಹದ ಆಚಾರ್ಯರನ್ನು ನಾವು ಓದಬೇಕು. ನಮಗಾಗಿ ಕೊಟ್ಟದ್ದನ್ನು ಉಣ್ಣಬೇಕು, ನಮಗಾಗಿ ಕೊಟ್ಟದ್ದನ್ನು ಉಣ್ಣಬೇಕು, ಉಂಡು ತಣಿಯಬೇಕು. ನಮಗೆ ಕೊಟ್ಟಿದ್ದಾರೆ. ನಾವು ಇವತ್ತೊಂದು ಕೆಟ್ಟ ಫೋಟೋ ಇದೆ, ಮುಖ ಆಚೆ ತಿರುಗಿಸಿರೋದು. ಆಚಾರ್ಯರು ನಮ್ಮನ್ನು ನೋಡಿ ಮುಖ ಆಚೆ ತಿರುಗಿಸಿಲ್ಲಪ್ಪ, ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಕಡೆಗೆ ಮುಖ ತಿರುಗಿಸದ ಆಚಾರ್ಯ ನಮಗೆ ಬೇಡ. ನಿಮ್ಮನ್ನು ನೋಡಲ್ಲ ಅಂತ ಅವ್ರು ಹಿಂಗೆ ಕೂತ್ರೆ ನಾವು ಅವ್ರನ್ನ ನೋಡ್ಲಿಕ್ಕೆ ಹೋಗೋದಾ? ನಮ್ಮನ್ನು ನೋಡ್ತಾ ಇರಬೇಕು ಆಚಾರ್ಯರು, ನಗುತ್ತಾ ನಮ್ಮನ್ನು ನೋಡ್ತಾ ಜ್ಞಾನವನ್ನು ಕೊಡ್ತೇನೆ ಮಗು ಬಾ ಅಂತ ಕರೆಯುವ ಆಚಾರ್ಯರು ಬೇಕಲ್ವ ನಮಗೆ. ಅದಕ್ಕಾಗಿ ಆ ತರಹದ ಆಚಾರ್ಯರು ಕೊಟ್ಟಿದ್ದಾರೆ. ನಾವು ಇಲ್ಲ ಮುಖ ತಿರುಗಿಸ್ಕೊಂಡು ನಾವು ನಿಮ್ಮದು ತಿನ್ನಲ್ಲ ಅಂತಂದ್ರೆ ಗತಿ ಏನು? ಅದರಿಂದ ನಷ್ಟ ನಮಗೆ, ಅವ್ರಿಗೇನಲ್ಲ. ಆಚಾರ್ಯರನ್ನ ಓದದೆ ಹೋದರೆ ಯಾರಿಗೆ ನಷ್ಟ? ನಮಗೋ ಅವ್ರಿಗೋ. ಉಪನಿಷತ್ತಿನಲ್ಲಿ ಬರುತ್ತಲ್ವ, ಯಹ ಚೇದ ವೇದೀದಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತೀ ವಿನಷ್ಟಿ. ಸತ್ಯವನ್ನು ತಿಳಿಯದಿದ್ದರೆ ಸತ್ಯಕ್ಕೆ ನಷ್ಟ ಇಲ್ಲ. ಸತ್ಯವನ್ನು ತಿಳಿದರೆ ನಿನಗೆ ಲಾಭ, ಸತ್ಯಕ್ಕಲ್ಲ. ಅದರಿಂದಾಗಿ ಆನಂದಕ್ಕಾಗಿ ಸತ್ಯವನ್ನು ತಿಳಿಯಬೇಕು. ಹೀಗಾಗಿ ಮತೀಯರ ದೋಷಗಳು ಏನಿದ್ರೂ ಅದನ್ನು ಪಕ್ಕದಲ್ಲಿಡಬೇಕು, ಮತವನ್ನು ಆಸ್ವಾದನೆ ಮಾಡಬೇಕು. ನಮಗೆ ಏನಾಗಿದೆ ಅಂದರೆ ಮತೀಯರ ದೋಷದಿಂದ ಮತ ಅಯ್ಯೋ ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ. ಬೇಡ, ಅದು ಬೇರೆ ಬೇರೆ. ಮತೀಯರ ದೋಷ ಬೇರೆ, ಮತದ ದೋಷ ಬೇರೆ. ಕೆಲವೊಂದು ಮತ ಇರುತ್ತೆ, ಆ ಮತದ ದೋಷದಿಂದ ಮತೀಯರೆಲ್ಲರೂ ದುಷ್ಟರೇ ಆಗಿರ್ತಾರೆ, ಅದನ್ನು ಬಿಡೋಣ. ಆದರೆ ಇಲ್ಲಿ ಭಾರತೀಯ ಸಂಸ್ಕೃತಿಯ ವಿಚಾರದಲ್ಲಿ ಮತೀಯರ ದೋಷದಿಂದ ಮತದ ದೋಷ ಅಂತ ನಮಗನ್ಸೋದು. ಮತೀಯರ ದೋಷವನ್ನು ಪಕ್ಕದಲ್ಲಿಡೋಣ, ಮತವನ್ನು ಆಸ್ವಾದಿಸೋಣ ಅಂತ ಹೇಳ್ತಾ, ಇದಕ್ಕೆ ಆಚಾರ್ಯರು ನಮಗೆ ಆನಂದವನ್ನು ನೀಡಲಿಕ್ಕಾಗಿ ಬಂದವರು. ಅವರನ್ನು ಪ್ರಾರ್ಥನೆ ಮಾಡಬೇಕು, ನಮಗೆ ಅರಿವನ್ನು ನೀಡು, ಆನಂದವನ್ನು ಕೊಡು ಅಂತ. ಹೀಗಿರುವ ಮಧ್ವನವಮಿ ಬಂದು ಹೋಗಿದೆ, ಹೋಗ್ತಾ ಇರುತ್ತೆ. ನಾವು ಆಚಾರ್ಯರನ್ನು ಎಷ್ಟು ಆಗತ್ತೋ ಅಷ್ಟನ್ನು ಚಿಂತನೆ ಮಾಡಬೇಕು. ಎಲ್ಲ ಆಗತ್ತೆ ಅಂತ ಹೇಳೋಲ್ಲ, ಎಷ್ಟಾಗತ್ತೋ ಅಷ್ಟು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಈ ಚಿಂತನೆಯನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಕೇಶವ ಅವನದ್ದು ಒಳ್ಳೆಯ ಒಂದು ಉದ್ದೇಶ, ಎಲ್ಲ ಮತಗಳ ಪರಿಚಯ ಆಗಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಅಂದರೆ ಯಾವುದೇ ಶಾಂಕರರಲ್ಲಾಗಲಿ, ರಾಮಾನುಜೀಯರಲ್ಲಾಗಲಿ, ಮಾಧ್ವರಲ್ಲಾಗಲಿ ನಮ್ಮ ಮತ ತಿಳ್ಕೊಂಡ್ರೆ ಸಾಕು ಅಂತ. ಆದರೆ ಅವನು ಹಾಗಲ್ಲ, ಎಲ್ಲ ಮತವನ್ನು ತಿಳಿಯಬೇಕು ಅಂತ ಅವನಿಗನ್ನಿಸಿತು. ಅದಕ್ಕೆ ಪ್ರೇರಣೆ ಬೇರೆ ಬೇರೆ ಇರಬಹುದು. ಅದು ಯಾಕೆ ಅವನಿಗೆ ಹಾಗೆ ಪ್ರೇರಣೆ ಬಂತೋ ಅದು ಅವನಿಗೆ ಸಂಬಂಧಪಟ್ಟದ್ದು. ಅವನು ಒಟ್ಟು ಅದನ್ನು ಕೇಳಿದ್ದಾನೆ. ಇದು ಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ, ಈ 7 ದಿವಸಗಳಲ್ಲಿ ನಡೆದದ್ದು ಪೂರ್ಣ ಅಂತ ಹೇಳ್ತಾ ಇಲ್ಲ. ಅದು ಗ್ರಂಥ ಇಟ್ಕೊಂಡೇ ಕೂತ್ಕೋಬೇಕು. ಒಂದು ಪರಿಚಯ, ಒಂದು ಗೀತೆಯನ್ನು ಇಟ್ಕೊಂಡಾಗ ಶಂಕರರ, ರಾಮಾನುಜರ, ಮಧ್ವರ 3 ಜನರ ಒಂದು ಇಂಟರ್ಪ್ರಿಟೇಷನನ್ನು ಕೇಳಿಕೊಂಡಾಗ ಆಗುವ ಆನಂದ ಬೇರೆ. ಅದರಿಂದ ಏನು ಪ್ರಯೋಜನ ಅಂತ ಅಂದ್ಕೊಳ್ಬೇಡಿ, ಅದು ಬೇರೆ 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 ಹೊಳಹುಗಳಿಗೆ ಕಾರಣ ಆಗುತ್ತೆ. ಒಂದು
ಅತ್ಯಂತ ಮುಖ್ಯವಾದದ್ದು ಆನಂದ, ಒಳಗಿನ ಆನಂದ. ಬೇರೆ ಬೇರೆ ಎಲ್ಲ ತರಹದ ಜಗತ್ತಿನ ವಿಚಾರಗಳು ಗೊತ್ತಾಗತ್ತೆ. ಅದು ಒಂದು ಪ್ರಯೋಜನ ಉಂಟು. ಈ ಲೋಕದಲ್ಲಿಯೂ ಪ್ರಯೋಜನ ಉಂಟು, ಆ ಲೋಕದಲ್ಲಿಯೂ ಪ್ರಯೋಜನ ಇದೆ. ಅದು ಮುಖ್ಯವಾಗಿ ಹಾಗೆ. ಮತ್ತು ನನಗೆ ನನ್ನ ಗುರುಗಳು ಹೇಳಿದ್ದು ಹಾಗೆ, ಮೊದಲು ಹೀಗೆ ಓದು ಅಂತ. ಅದರಿಂದಾಗಿ ನಾನು ನನ್ನ ಹತ್ತಿರ ಬರುವವರಿಗೆ ನಾನು ಅದನ್ನು ಪ್ರಿಫರ್ ಮಾಡ್ತೇನೆ, ಹಾಗೆ ಓದಿ ಅಂತ. ಕೆಲವೊಮ್ಮೆ ಅದನ್ನು ನಾನೇ ಮಾಡಿದ್ದೂ ಇದೆ. ನಮ್ಮ ಗುರುಗಳು ಸುಮಾರು 6 ಅಧ್ಯಾಯಗಳಿಗೆ ಆ ತರಹ ಮಾಡಿದ್ದಾರೆ. 7ನೇ ಅಧ್ಯಾಯದಿಂದ ಮಾಡುವ ಅಂತ ಅನ್ನಿಸಿತು ನನಗೆ. ಯಾಕೋ ಲೇಖನಿ ಹೇಳಲಿಲ್ಲ. ಇರಲಿ, ಆ ತರಹ ಹಿಂದೆ ಒಬ್ಬರು ಮಾಡಿದ್ದಾರೆ. CM ಪದ್ಮನಾಭಾಚಾರ್ಯ ಸಂಸ್ಕೃತದಲ್ಲಿ ಮಾಡಿದ್ದಾರೆ. BNK ಶರ್ಮಾ ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಅವರು BNK ಶರ್ಮಾಗಿಂತ ಚೆನ್ನಾಗಿರೋದು ಇಂಗ್ಲೀಷಿನಲ್ಲಿ ನಾಡಗೌಡ ಅಂತ ಹುಬ್ಬಳ್ಳಿಯಲ್ಲಿ ಅವರೊಂದು ಮಾಡಿದ್ದಾರೆ. ಅವರು ಇಂಗ್ಲೀಷಿನಲ್ಲಿ ಮಾಡಿದ್ದಾರೆ. ಅವರು ಇಂಗ್ಲೀಷ್ ಲೆಕ್ಚರರ್, ಅದರಿಂದಾಗಿ ಅವ್ರದ್ದು ಬಹಳ ಚೆನ್ನಾಗಿದೆ, ನೋಡುವ. ಆದರೆ ಆ ಪ್ರಯತ್ನ ಒಳ್ಳೆಯದಿದೆ. ಈ ಪ್ರಯತ್ನ ಸಫಲವಾಗಿ ಇವನ ಎರಡೂ ಬದುಕು, ಈ ಲೋಕದ ಬದುಕು, ಆ ಲೋಕದ ಬದುಕು, ಈ ಲೋಕದಲ್ಲಿ ನಲಿವು, ಆ ಲೋಕದಲ್ಲಿ ಆನಂದ, ಎರಡೂ ಕೂಡ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಒಂದು ಚಿಂತನೆಯಿಂದ ನಾನು ಸ್ವಲ್ಪನೇ ಪರಿಚಯ ಮಾಡಿಸಿರುವುದು, ಆದರೆ ಮುಖ್ಯಾಂಶಗಳನ್ನು ಹೇಳಿದ್ದೇನೆ. ಸ್ವಲ್ಪ ಲೇಟರ್ ವಿನ್ನಲ್ಲೇ ಹೇಳಿದ್ದೇನೆ. ಬೇರೆ ಬೇರೆ ತರಹದ ಒಂದು ಚಿಂತನಾ ಸಭೆ ಇನ್ನೂ ನಡಿಬೇಕಿದೆ. ನೋಡೋಣ ದೇವರು ಹೇಗೆ ಮುಂದೆ ಮಾಡಿಸ್ತಾನೋ ಹಾಗೆ. ಕೃಷ್ಣಾರ್ಪಣಮಸ್ತು. ನಾಳೆ ಮಹಾಭಾರತ ಇದೆಯಾ ಅಂತ ನಾಳೆ ನೋಡ್ತೇನೆ. ಸಾಧ್ಯವಾದಷ್ಟು ಇದೆ. ಏನಾರಿದ್ದರೆ ಬೆಳಗ್ಗೆ ಬರುತ್ತೆ. ಸಾಧ್ಯವಾದಷ್ಟು ಇದೆ. ನಾಡಿದ್ದು ಮತ್ತೆ ರಾಮಾಯಣನೇ ಬರುತ್ತೆ, ಶನಿವಾರ ಭಾನುವಾರ. ನಾಳೆ ಬರ್ತೇನೆ. ಕೃಷ್ಣಾರ್ಪಣ. ಬನ್ನಿ. ಎಂಡ್ ಮಾಡಿ.